ಇವರು ಯಾವತ್ತು ಡೆತ್ ಆಗಿದೆ ಅವತ್ತಿಂದನೂ ಇವ್ರು ನನ್ಗೆ ಹಿಂಸೆ ಮಾಡ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನೋಡಿನೂ ಹಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಿಲ್ಲ. ಮನೆ ಕೇಳಿದ್ರು ಬಸ್ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ, ಇವಾಗ ಕೊಡ್ತೀನಿ ಅನ್ನೋರು ಕೂಡ ಕೊಡ್ತಾ ಇಲ್ಲ. ಇವರು ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿದ್ಮೇಲೆ ಇವ್ರು ಯಾರೋ ಮಾತು ಕೇಳೋದಿಲ್ಲ. ಏನೇ ಹೇಳಿದ್ರು ಕುಡ್ದ್ಬಿಟ್ಟೆ ಆಗಿರೋದು ಇದು ಅಷ್ಟೇ. ಇಬ್ರು ಕೂಡ ಪಿಟಿ ನಾಗೇಶ್ ಅವರು ಮರ್ಡರ್ ಆಗಿ ಒಂದು 10 ವರ್ಷ ಆಯ್ತು. ಅದನ್ನು ಪಿಟಿ ನಾಗೇಶ್ ಮರ್ಡರ್ ಕೇಸಲ್ಲಿ ಇವರು ಇದ್ದ ಮೇಲೆ ಸ್ವಾಲ್ಮೆಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಜುಲೈ 31ರಂದು ನಡೆದಿರುವಂತಹ ಘಟನೆ ಕುಂದಾಪುರದಲ್ಲಿ ಶೂಟ್ ಔಟ್. ಐವನ್ ಅನ್ನುವಂತಹ ವ್ಯಕ್ತಿ ಸಾವಿಗೀಡಾಗಿರ್ತಾರೆ. ಡೇರಿಕ್ ಅನ್ನುವಂತಹ ವ್ಯಕ್ತಿ ಇವರಿಗೆ ಶೂಟ್ ಮಾಡಿರ್ತಾರೆ ಚರ್ಚ್ನ ಎದುರುಗಡೆಗೆ. ಆ ಕತೆ ಸ್ಟಾರ್ಟ್ ಆಗುವಂಥದ್ದೇ ಇಲ್ಲಿಂದ. ನನ್ನ ಹಿಂದ್ಗಡೆ ಇರುವಂತಹ ಬಾಡಿಗೆ ಮನೆಯಲ್ಲೂ ಕೂಡ ಐವನ್ ಅವರ ಸಂಗಾತಿ ಜೊತೆಗೆ ವಾಸ ಮಾಡಿರ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಣ್ಣ ಒಂದು ಹೀಗೋ ಫೋನಲ್ಲಿ ಜಗಳ ಆಗುತ್ತೆ. ಡೆರಿಕ್ ಹೇಳ್ತಾನಂತೆ, ನಿಂಗೆ ತಾಕತ್ತಿದ್ರೆ, ನಿಂಗೆ ದಮ್ ಇದ್ರೆ, ನೀನು ಗಂಡಸೆ ಆಗಿದ್ರೆ ಬಾ, ನಾನು ಲೊಕೇಶನ್ ಕಳಿಸ್ತೀನಿ ಆ ಪ್ಲೇಸ್ಗೆ. ರೌಡಿ ಶೀಟರ್ ಕೂಡ ಆಗಿದ್ರು ಈ ಐವನ್. ಅನ್ನುವಂಥ ವ್ಯಕ್ತಿಯನ್ನು ಕೊಲೆ ಕೂಡ ಮಾಡಿರುವಂಥದ್ದು. 1-2 ವರ್ಷ ಕಾಲ ಜೈಲಲ್ಲೂ ಕೂಡ ಇದ್ರು. ನಂತರ ಅದು ಅಕ್ವಿಟ್ ಆಗಿದೆ 2022ರಲ್ಲಿ. ಒಂದಷ್ಟು ಥ್ರೆಟ್ ಕೂಡ ಇತ್ತು ಈ ಐವನ್ಗೆ. ಸೊ ಈ ಕಾರಣದಿಂದಾಗಿ ರಾತ್ರಿ ಎಲ್ಲ ಹೋಗುವಂಥದ್ದು ಸ್ವಲ್ಪ ಕಡಿಮೆ ಕೂಡ ಮಾಡ್ತಾ ಇದ್ರು. ಎಲ್ಲಿಗೆ ಹೋದ್ರುನುವೆ ಈ ಸಂಗಾತಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ಸಂಗಾತಿ ಹತ್ರನು ಕೂಡ ಹೇಳ್ತಾ ಇದ್ರಂತೆ, ಒಂದು ವೇಳೆ ನಾನು ಸತ್ರೆ ಈ ಫೋಟೋವನ್ನು ಕೊಡು, ನಿನ್ಗೆ ಬೇಕಾಗಿರೋದನ್ನು ನಾನು ಮಾಡಿ ಸಾಯ್ತೀನಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರಂತೆ. ತುಳುವಳ್ಳಿ ಒಂದು ಮಾತಿದೆ, ಕಟ್ಟದ ಕೋರಿ ಕಟ್ಟಗೆ ಅಂತೇಳಿ. ಸೊ ಅದು ಈ ಡೆರಿಕ್ನ ಮೂಲಕ ಸಾಯ್ತಾರೆ ಅಂತೇಳಿ ಯೋಚನೆ ಮಾಡಿರ್ಲೇ ಇಲ್ಲ. ಬಟ್ ನಾನು ಸತ್ತೇ ಸಾಯ್ತೀನಿ ಅಥವಾ ನಂಗೆ ಥ್ರೆಟ್ ಇದೆ ಅಂತೇಳಿ ಐವನಿಗೂ ಕೂಡ ಗೊತ್ತಿತ್ತು. ಪೊಲೀಸರು ಕೂಡ ಇನ್ಫಾರ್ಮ್ ಮಾಡಿದ್ರು, ನಿನ್ನನ್ನು ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಇದ್ರಂತೆ. ಕಾಮ, ಕ್ರೋಧ, ಮದ, ಮತ್ಸರ, ಅಹಂ, ಸ್ವಾರ್ಥ ಇದು ಅತಿಯಾದ್ರೆ ಇಲ್ಲಿಗೆ ತಂದು ಮುಟ್ಟಿಸುತ್ತೆ ಒಬ್ಬ ಮನುಷ್ಯನನ್ನು ಅಂತ ಹೇಳಿ. ಸೊ ಆ ದಿನ ಒಂದಿಷ್ಟು ಗಲಾಟೆ ಕೂಡ ಆಗುತ್ತೆ. ಸಣ್ಣ ಒಂದು ಪ್ರಾನ್ಸ್ ವಿಷಯದಲ್ಲಿ ಆದಂತಹ ಗಲಾಟೆ ಕೊಲೆಯ ಮಟ್ಟಿಗೆ ಹೋಗಿದೆ. ಸೊ ಆ ಕತೆ ಸ್ಟಾರ್ಟ್ ಆಗಿರುವಂಥದ್ದು ಈ ಮನೆಯಿಂದಲೇ. ಪ್ರತ್ಯಕ್ಷ ಸಾಕ್ಷಿ ಇವರ ಜೊತೆಗೆ ಇದ್ದಂತಹ ಸಂಗಾತಿಯವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಈ ಜಗಳಕ್ಕೆ ಕಾರಣ ಏನು, ನಂತರ ಶೂಟ್ ಔಟ್ ಆಗೋಕೆ ಕಾರಣ ಏನು, ಎಲ್ಲನೂ ಕೂಡ ಅವರ ಸಂಗಾತಿ ಲಲಿತಾರವ್ರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಪ್ರಾನ್ಸ್ ವಿಷಯದಲ್ಲಿ ಸ್ಟಾರ್ಟ್ ಮಾಡಿದ್ರು. ಪ್ರಾನ್ಸ್ ಅಂದ್ರೆ ಇವರು ಡೆರಿಕ್ ಅವ್ರ ಹತ್ರ ಪ್ರಾನ್ಸ್ ಕೇಳಿದ್ರು. ಇವರು ಡೆರಿಕ್ ಅವರು ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ತೀನಿ ಫೋನ್ ಮಾಡು ಅಂತ ಹೇಳಿ. ಅವರು 1 ದಿವಸನೋ 2 ದಿವಸನೋ ಬಿಟ್ಟು ಕಾಲ್ ಮಾಡಿದ್ರು ನಮ್ಮ ಮನೆಯವರು. ಕಾಲ್ ಮಾಡಿದಾಗ ಕೊಡ್ತೀನಿ ಅಂತ ಹೇಳಿದರು, ಮತ್ತೆ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಗುರುವಾರ ನೈಟ್ ಫೋನ್ ಬಂದಿತ್ತು, ಡೆರಿಕ್ ಅವರೇ ಫೋನ್ ಮಾಡಿದ್ರು. ಮಾಡಿಬಿಟ್ಟು ಬೈಯಕ್ಕೆ ಶುರು ಮಾಡಿದ್ರು. ಬೈಯಕ್ಕೆ ಶುರು ಮಾಡಿದಾಗ ನಾನೇ ಇವ್ರ ಫೋನ್ ತೊಗೊಂಡು ನಾನೇ ಕೇಳಿದೆ. ನಾರ್ಮಲ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೀರಾ, ಓಕೆ, ಏನಕ್ಕೆ ಅಮ್ಮನಿಗೆ ಬೈತೀರಾ, ನನಗೆ ಬೈತೀರಾ, ನಾವೆಲ್ಲ ಏನು ಮಾಡಿದ್ದೀವಿ, ಏನಕ್ಕೆ ಬೈತಿದ್ದೀರಾ ಅಂತ ಕೇಳಿದೆ. ಮುನ್ನ ಅವರು ಫೋನ್ ತೊಗೊಂಡು ಅವ್ರ ಹತ್ರ ಮಾತಾಡೋಕೆ ಶುರು ಮಾಡಿ ಇವ್ರ ಹತ್ರ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಗಲಾಟೆ ಮಾಡೋದು ಬೇಡ, ನಾರ್ಮಲ್ ಆಗಿ ಮಾತಾಡಿ ಅಂತಂದ್ಬಿಟ್ಟು. ನಾರ್ಮಲ್ ಮಾತಾಡೋಕೆ ಹೋದ್ರೂ ಡೆರಿಕ್ ಅವರು ಕೇಳ್ತಾನೆ ಇರಲಿಲ್ಲ, ಬೈಯಕ್ಕೆ ಶುರು ಮಾಡಿದ್ರು. ಬೈಯೋದಂದ್ರೆ ಕೆಟ್ಟದಾಗೆಲ್ಲ ಬೈದರು. ನಿನ್ ಗಂಡ್ಸಲ್ವಾ, ನಿನ್ಗೆ ತಾಕತ್ತಿಲ್ವಾ, ನಾನಿದ್ದಲ್ಲಿ ನಿನ್ಗೆ ಅಷ್ಟೊಂದು ಇದ್ದಿದ್ರೆ ನಾನು ಇರೋ ಜಾಗಕ್ಕೆ ಬಂದ್ಬಿಡು, ಬಾ ಅಂತ ಹೇಳಿದ್ರು. ಬಾ ಅಂತ ಹೇಳಿದಾಗ ಇವ್ರು ಹೇಳಿದ್ರು, ಆಯ್ತು ನೀನ್ ಲೊಕೇಶನ್ ಕಳಿಸು, ಬರ್ತೀನಿ ಅಂತ ಅಂದ್ರು. ಫಸ್ಟ್ ಹೇಳಿದ್ರು ಚರ್ಚ್ ರೋಡ್ಗೆ ಬಾ, ಚರ್ಚ್ ರೋಡಲ್ಲಿ ಇದ್ದೀನಿ ಅಂತ. ಅಂದ್ರೆ ಇವ್ರು ಹೇಳಿದ್ರು, ಮತ್ತೆ ನನಗೆ ಚರ್ಚ್ ರೋಡ್ ಅಂದ್ರೆ ನನಗೆ ಅದೆಲ್ಲ ಅಡ್ರೆಸ್ ಗೊತ್ತಿಲ್ಲ, ಅಲ್ಲ ಊರ ಹೆಸರು ಅದೆಲ್ಲ ನನ್ಗೆ ಗೊತ್ತಿಲ್ಲ ಕುಂದಾಪುರದಲ್ಲಿ, ನೀನ್ ಲೊಕೇಶನ್ ಹಾಕು ಅಂತ ಹೇಳಿದ್ರು. ನಾನು ಲೊಕೇಶನ್ ಹಾಕ್ತೀನಿ, ನಿನ್ಗೆ ಧೈರ್ಯ ಇದ್ರೆ ದಮ್ಮಿದ್ರೆ ಬಾ ಅಂತ ಹೇಳ್ಕೊಂಡು ಕೆಟ್ಟದೆಲ್ಲ ಬೈದು ಫೋನ್ ಮಾಡಿ ಕಟ್ ಮಾಡಿ ಲೊಕೇಶನ್ ಕಳಿಸಿದ್ರು. ಇವ್ರು ಹೇಳಿದ್ರು ಲೊಕೇಶನ್ ಬಂತು ಹೋಗೋಣ ಅಂತ. ಫಸ್ಟ್ ಹೋಗ್ತೀನಿ ಅಂತ ಹೇಳಿದ್ರು. ಹೋಗ್ತೀನಿ ಅಂತ ಅಷ್ಟೇ ನನ್ಗೆ ಯಾಕೋ ಅಂದ್ರೆ ಡೌಟ್ ಹೊಡಿತು, ಅಂತ ಸುಮ್ಮನೆ ಗಲಾಟೆ ಮಾಡ್ಕೊಳ್ತಾರೆ ಇಬ್ರು ಹೋದ್ರೆ. ನಾನು ಹೇಳ್ದೆ ಇವ್ರ ಹತ್ರ, ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಅಂತ ಹೇಳ್ದೆ. ಸರಿ ಆಯ್ತು ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗುವಾಗ ಒಂದು ಅರ್ಧ ದಾರಿಗೆ ಹೋಗುವಾಗ ಇವ್ರು ಕಾಲ್ ಮಾಡಿದ್ರು, ಲೊಕೇಶನ್ ಎಲ್ಲಿ ಬರುತ್ತೆ ಕೇಳು ಅಂತ ಕಾಲ್ ಮಾಡಿದ್ದಾರೆ. ಆ ಲೊಕೇಶನ್ಗೆ ರೀಚ್ ಆಗಿ ಚರ್ಚಿಂದ ಮುಂದೆ ಹೋಗಿ ರಿವರ್ಸ್ ತಗೊಂಡ್ ಬಂದ್ವಿ ನಾವು. ತಗೊಂಡ್ ಬರ್ಬೇಕಾದ್ರೇನೆ ಡೆರಿಕ್ ಅವ್ರು ಮುಂದೆನೆ ಬಂದ್ಬಿಟ್ರು. ಮುಂದೆ ಬಂದು 2 ಗಾಡಿ ಒಟ್ಟಿಗೆ ನಿಂತು ಒಂದು ಸೆಕೆಂಡು ಕೂಡ 1 ನಿಮಿಷನೂ ಅವರು ಯೋಚನೆ ಕೂಡ ಮಾಡಿಲ್ಲ ಡೆರಿಕ್ ಅವರು. ಅವರು ಹೇಳಿದ್ರು ಒಟ್ಟಿಗೆ ಎಳೆದ್ಬಿಟ್ಟು ಡೆರಿಕ್ ಅವ್ರು ಹೊಡೆದ್ಬಿಟ್ಟು ಸೀದಾ
ಗಾಡಿ ಹಂಗೇನೆ ತಗೊಂಡು ಹೋಗಿ ರಿವರ್ಸ್ ಮತ್ತೆ ಅಲ್ಲಿ ರಿವರ್ಸ್ ತಗೊಂಡು ಆಮೇಲೆ ಹೋದ್ರು ಆ ಕಡೆನೆ. ಸೊ ಬಾರ್ಕೂರಿಂದ ಈ ಐವನ್ ಮತ್ತು ಅವರ ಸಂಗಾತಿ ಇಬ್ರು ಕೂಡ ಹೊರಟು ಬರ್ತಾರೆ. ಈ ಡೆರಿಕ್ ಅನ್ನುವಂತ ವ್ಯಕ್ತಿ ಒಂದು ಲೊಕೇಶನ್ ಅನ್ನು ಕೂಡ ಕಳಿಸಿರ್ತಾರೆ. ಸೊ ಆ ಲೊಕೇಶನ್ ಅಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಆ ಲೊಕೇಶನ್ ಈ ಚರ್ಚ್ ಏನ್ ಕಾಣ್ತಾ ಇದೆ ಆ ಚರ್ಚ್ ನ ಎದುರುಗಡೆಗೆ ಇರುವಂತ ಒಂದು ಸಂತ ಜೋಸೆಫರ ಕಾನ್ವೆಂಟ್ ಕುಂದಾಪುರ ಅನ್ನುವಂಥದ್ದು ಕೂಡ ಸ್ಕೂಲ್ ಇದೆ. ಆ ಸ್ಕೂಲ್ ನ ಎದುರುಗಡೆಗೆ ಲೊಕೇಶನ್ ಕೂಡ ಬಂದು ತಲುಪುತ್ತೆ. ಇಲ್ಲಿ ಐವನ್ ಮತ್ತು ಅವರ ಸಂಗಾತಿಯವರು ಬಂದು ಲೊಕೇಶನ್ಗೆ ಬಂದು ತಲುಪ್ತಾರೆ. ನಂತರದಲ್ಲಿ ಡೆರಿಕ್ ಏನು ಲೊಕೇಶನ್ ಕಳಿಸಿರ್ತಾರೆ ಅವರು ಇರೋದಿಲ್ಲ. ಸೊ ಈ ಕಾರಣಕ್ಕೆ ಈ ಐವನ್ ಮತ್ತು ಅವರ ಸಂಗಾತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ರೋಡಿನ ಮುಂದುಗಡೆಗೆ ಹೋಗಿ ಅಲ್ಲಿ ಈ ರೀತಿಯಾಗಿ ಯೂ ಟರ್ನ್ ತೆಗೆದುಕೊಂಡು ವಾಪಸ್ ಕೂಡ ಬರ್ತಾರೆ. ವಾಪಸ್ ಬಂದಂತ ಸಮಯದಲ್ಲಿ ಎದುರುಗಡೆಯಿಂದ ಈ ಡೆರಿಕ್ ಕೂಡ ಬರ್ತಾರೆ. ಅಲ್ಲೇನು ನಿಮಗೆ ಕಾಣ್ತಾ ಇದೆ ಬ್ಯಾರಿಕೇಡ್ ಏನ್ ಕಾಣ್ತಾ ಇದೆ ಆ ಕಡೆಯಿಂದ ಡೆರಿಕ್ ಕೂಡ ಬರ್ತಾರೆ. ಈ ಕಡೆಯಿಂದ ಈ ಐವನ್ ಮತ್ತು ಅವರ ಸಂಗಾತಿ ವಾಪಸ್ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಐವನ್ ರವರ ಕಾರ್ ಇತ್ತೆ, ಎದುರುಗಡೆಗೆ ಡೆರಿಕ್ ಅವರ ಕಾರು ಬಂದು ಕೂಡ ನಿಲ್ಲುತ್ತೆ. ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಈ ರೀತಿ ಮುಖಾಮುಖಿ ಆಗ್ತಾರೆ. ಇಲ್ಲಿ ಡೆರಿಕ್ ನ ಕಾರ್ ಇದ್ರೆ ಇಲ್ಲಿ ಐವನ್ ನ ಕಾರ್ ಕೂಡ ಇರುತ್ತೆ. ಮುಖಾಮುಖಿ ಆಗ್ತಾರೆ. ನಂತರ ಇಲ್ಲಿ ಡೆರಿಕ್ ಕೆಳಗೆ ಇಳಿತಾನೆ. ಡೆರಿಕ್ ಇಳಿದ ನಂತರ ಐವನ್ ರವರು ಕೂಡ ಕೆಳಗಡೆ ಇಳಿತಾರೆ. ಇಳಿದ ನಂತರ ಡೆರಿಕ್ ಹೇಳ್ತಾನಂತೆ ನಿಂಗೆ ನಾನು ಕಳಿಸ್ತೀನಿ ಅನ್ನುವಂತಹ ವಿಚಾರದಲ್ಲಿ ಬಂದೂಕನ್ನು ತೆಗೆದು ಅದು ಹಂದಿ ಹೊಡೆಯುವಂತ ಬಂದೂಕು ಅಂತೇಳಿ ಕೂಡ ಇಲ್ಲಿ ಸ್ಥಳೀಯರು ಹೇಳಿರುವಂತದ್ದು. ಅದನ್ನು ತೆಗೆದು ತನ್ನ ಕಾಲಿಗೆ ಹೊಡೆಯುತ್ತಾರೆ. ಕಾಲಿಗೆ ಹೊಡೆದಂತ ಸಂದರ್ಭದಲ್ಲಿ ದೊಡ್ಡ ರೀತಿಯಲ್ಲಿ ಸೌಂಡ್ ಆಗಿದೆ ಅಂತ ಹೇಳಿ ಕೂಡ ಇಲ್ಲಿ ಲಲಿತಾರವರು ಕೂಡ ಹೇಳಿರುವಂತದ್ದು. ಐವನ್ನ ಪಕ್ಕದಲ್ಲೇ ಇದ್ದಿರ್ತಕ್ಕಂತಹ ಐ ವಿಟ್ನೆಸ್ ಲಲಿತಾರವರು ಕೂಡ ಹೇಳಿರುವಂತದ್ದು. ಬಲಗಾಲಿಗೆ ಬಿದ್ದು ಅದು ತೀವ್ರ ರಕ್ತಸ್ರಾವವಾಗಿ ಈ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ. ಇಲ್ಲಿ ಲಲಿತಾರವರು ಕೂಡ ನೋಡಿರ್ತಾರೆ. ನಿನ್ಗೆ ಕಳಿಸ್ತೀನಿ ನಿನ್ನನ್ನು ಬಿಡೋದಿಲ್ಲ ಅಂತೇಳಿ ಈ ಗುಂಡು ಹೊಡೆದ ನಂತರ ಈ ಡೆರಿಕ್ ಏನ್ ಮಾಡ್ತಾನೆ ಇದೇ ರೋಡಲ್ಲಿ ರಿವರ್ಸ್ ತೆಗೆದುಕೊಂಡು ಅಂತ ಹೇಳಿದ್ರೆ ಮುಂದೆ ಹೋಗೋದಿಲ್ಲ ಹಿಂದೆ ಹೋಗೋದಿಲ್ಲ, ಪುನಃ ಅಲ್ಲಿ ರಿವರ್ಸ್ ತೆಗೆದುಕೊಂಡು ಹೋಗಿ ಅಲ್ಲೇನು ಬ್ಯಾರಿಕೇಡ್ ಕಾಣ್ತಾ ಇದೆ ಎಲ್ಲೋದು ಅಲ್ಲಿ ಟರ್ನ್ ಮಾಡಿ ಸೀದಾ ಅವನು ಹೋಗ್ತಾನೆ. ಸೊ ಒಂದಷ್ಟು ಮಾಹಿತಿಯ ಪ್ರಕಾರ ಈ ಡೆರಿಕ್ ಇದ್ದು ಫ್ಲಾಟ್ ಇಲ್ಲೇ ಅಂತ ಹೇಳಿ ಕಾಣುತ್ತೆ ನಮಗೆ. ಆ ವೈಟ್ ಫ್ಲಾಟ್ ಏನ್ ಕಾಣ್ತಾ ಇದೆ ಅದೇ ಫ್ಲಾಟಾ ಅಂತ ಹೇಳು ಕೂಡ ಗೊತ್ತಿಲ್ಲ. ಸೊ ಇಲ್ಲೇ ಡೆರಿಕ್ ಇದ್ದು ಕೂಡ ಫ್ಲಾಟ್ ಇದೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತಹ ಸಂಗಾತಿ ಲಲಿತರವರು ಇಲ್ಲಿ ಓಡಾಡ್ತಾ ಇರ್ತಾರೆ. ಒಂದ್ಸಲ ಆ ರೋಡಿಗೆ ಹೋಗ್ತಾರೆ ಯಾರಾದ್ರೂ ಸಿಗ್ತಾರಾ ಅನ್ನುವಂತಹ ವಿಚಾರದಲ್ಲಿ, ಒಂದ್ಸಲ ಈ ರೋಡಿಗೂ ಕೂಡ ಹೋಗ್ತಾರೆ ಯಾರಾದ್ರೂ ಸಿಗ್ತಾರಾ ಅಂತೇಳಿ 3-3:30 ಹೊತ್ತಿಗೆ, ಒಂದ್ಸಲ ಈ ರೋಡಿಗೂ ಕೂಡ ಹೋಗ್ತಾರೆ ಯಾರಾದ್ರೂ ಸಿಗ್ತಾರಾ ಹೆಲ್ಪಿಗೆ ಬನ್ನಿ ಅಂತ ಹೇಳಿ ಕೇಳೋಕೆ ಯಾರೂ ಕೂಡ ಸಿಗೋದಿಲ್ಲ ಅವರಿಗೆ. ಸದ್ಯಕ್ಕೆ 15 ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ಡೆರಿಕಿಗೆ ವಿಧಿಸಿದ್ದಾರೆ. 5-6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ತೆಗೆದುಕೊಂಡಿದ್ರು, ವಿಚಾರಣೆ ನಡೆಸಿದ್ರು. ಈಗ ನ್ಯಾಯಾಂಗ ಬಂಧನ ಕೂಡ ವಿಧಿಸಿದ್ದಾರೆ. ಇಲ್ಲಿ ಐ ವಿಟ್ನೆಸ್ ಇದ್ದಾರೆ ಲಲಿತರವರು. ಸೊ ಹಾಗಾಗಿ ಖಂಡಿತವಾಗ್ಲೂ ಜೀವಾವಧಿ ಶಿಕ್ಷೆ ಸಿಗುತ್ತೆ ಅಂತೇಳಿ ಕಾಣುತ್ತೆ. 4 ಸೈಡ್ ಡೋರ್ನು ಲಾಕೆ ಮಾಡಿ ಇಟ್ಟಿದ್ದಾರೆ. ಅವ್ರು ಇಳಿಯೋ ಕಡೆ ಮಾತ್ರ ಓಪನ್ ಮಾಡು ಹೋದ್ರು. ನನ್ಗೆ ಹೇಳಿದ್ರು ನಿನ್ ಗಾಡಿಯಿಂದ ಇಳಿಬೇಡ ಅಂತ ಹೇಳಿದ್ರು. ಏನಾದ್ರು ಪರವಾಗಿಲ್ಲ, ಗಾಡಿ ಡೋರ್ ತೆಗ್ದು ಒಂದ್ 4 ಸ್ಟೆಪ್ ಮುಂದೆ ಇಟ್ಟಿದ್ದಾರೆ ಅಷ್ಟೇ. ಡೆರಿಕ್ ಅವ್ರು ಹೋಗಿ ಹೊಡೆದಿದ್ದೇನೆ, ಸೀದಾ ಹೊಡೆದು ಹೋಗಿದ್ದೇನೆ, ಮಾಡಿಸ್ತೀನಿ ನಿನ್ಗೆ ಅಂತ ಹೇಳಿದ್ರು. ಮಾಡಿಸ್ತೀನಿ ನಿನ್ಗೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದೇನೆ. ಗ್ಲಾಸ್ ಕೆಳಗಡೆ ಓಪನ್ ಇರೋದ್ರಿಂದ ನನ್ಗೆ ಆ ಸೌಂಡ್ ತುಂಬಾ ಕೇಳಿತ್ತು. ಕೇಳಿದ ಆ ಸೌಂಡ್ಗೆನ ನಾನು 1 ನಿಮಿಷ ಏನಾಗ್ತಿದೆ ಅಂತ ನನ್ಗೇನ ಗೊತ್ತಿಲ್ಲ ಆ ಟೈಮಲ್ಲಿ. ಬಟ್ ಇವ್ರು ಆ ಟೈಮಲ್ಲಿ ನನಗೆ ಕರೆದ್ಬಿಟ್ಟು ನನಗೆ ಆ್ಯಕ್ಚುಲಿ ಅವರು ಮನೇಲಂತಲ್ಲ ಎಲ್ಲೂ ಹೋದ್ರು ನನಗೆ ಅವರು ಚಿನ್ನ ಅಂತಾನೆ ಕರೆಯೋದು. ಕರೆದ್ರು, ಚಿನ್ನ ಅಂತ ಹೇಳಿದ್ರು. ಹೇಳ್ಬಿಟ್ಟು ಬಿದ್ದಿದ್ದು ನಾನು ನೋಡಿದ್ದೀನಿ. ಬಟ್ ನಿಂತ್ಕೊಂಡಿದ್ರು ಡೈರೆಕ್ಟ್ ಕೆಳಗೆ ಕುಸ್ದು ಅಲ್ಲೇ ಬಿದ್ದುಬಿಟ್ರು. ಅಷ್ಟರಲ್ಲಿ ನಾನು ಡೋರ್ ಲಾಕ್ ತೆಗೆದು ಓಪನ್ ಮಾಡಿ ಹೋಗಿ ಅವ್ರಿಗೆ ತುಂಬ ಸಮಾಧಾನ ಮಾಡಿದೆ. ನಾನು ಉಳಿಸ್ಕೊಳ್ತೀನಿ, ನನಗೆ ನಿಮ್ಮನ್ ಬಿಟ್ರೆ ಯಾರು ಇಲ್ಲ, ಅವ್ರಿಗೆ ತುಂಬಾ ಸಮಾಧಾನ ಮಾಡಿಬಿಟ್ಟೆ. ಈ ಮಾತೆ ಆಡಿಲ್ಲ. ಮತ್ತೆ ಒಂಥರ ಲೈಟಾಗಿ ಅಂದ್ರೆ ಉಸಿರಾಡಕ್ಕೆ ಒಂದ್ ಸ್ವಲ್ಪ ಟ್ರೈ ಮಾಡ್ತಾ ಇದ್ರು, ಜೋರಾಗಿ ಉಸಿರಾಡಕ್ಕೆ. ಮತ್ತೆ ಕಾಲೆಲ್ಲ ಸ್ವಲ್ಪ ಅಂದ್ರೆ ಅಂದಾಡ್ಸಕ್ ಆಗ್ತಿರ್ಲಿಲ್ಲ. ಬಟ್ ನನಗೆ ಗೊತ್ತಾಗಿಲ್ಲ ಅದು ಅಷ್ಟು ಕಾಲ್ ಕಟ್ಟಾಗಿದೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಬ್ಲಡ್ ಮಾತ್ರ ಹೋಗಕ್ ಸ್ಟಾರ್ಟ್ ಆಗಿತ್ತು, ಜೋರ್ ಹೋಗ್ತಾ ಇತ್ತು. ಇಲ್ಲ ಅವರು ಯಾವುದು ಮಾತಾಡೋ ಪರಿಸ್ಥಿತಿ ಎಲ್ಲ ಇರಲ್ಲ. ಅವ್ರು ಆ ಟೈಮಲ್ಲಿ ಫುಲ್ ಬ್ಲೀಡಿಂಗ್ ಆಗಿರೋದ್ರಿಂದ, ಫುಲ್ ಬ್ಲಡ್ ಫುಲ್ ಹೋಗಿರೋದ್ರಿಂದ ಅವ್ರು ಮಾತಾಡೋ ಇದೇ ಇಲ್ಲ. ಕಾಲು ಫುಲ್ ಅಂದ್ರೆ ಫುಲ್ ಬ್ಲಡ್ ಇದಾಗ್ಲಿ ಫ್ಲಡ್ ಆಗಿ ಹೋಗಿದೆ ಎಲ್ಲ ಕಡೆ. ಅವ್ರು ಮಾತಾಡೋ ಪರಿಸ್ಥಿತಿ ಎಲ್ಲ ಇಲ್ಲ. ನಾನು ತುಂಬಾ ಆ ಕಡೆ ಎಲ್ಲ ಹೋಗಿ ಟ್ರೈ ಮಾಡಿದೆ. ಬಟ್ ಆ ಸೌಂಡಿಗೆ ಯಾರಾದ್ರೂ ಭಯ ಬಿದ್ದು ಬರ್ಲಿಕ್ಕೆ ಯಾರಾದ್ರೂ ಹೆದರ್ತಾರೆ. ಕಾನ್ವೆಂಟ್ ರೋಡು ಅಲ್ಲಿ ಎಲ್ಲ ಹೋಗಿದ್ದೀನಿ, ಅಲ್ಲಿ ಯಾರು ಸಿಗ್ಲಿಲ್ಲ. ಲಾಸ್ಟಿಗೆ ನಾನು ಅವರನ್ನ ಅಂದ್ರೆ ಎತ್ಲಿಕ್ಕೂ ಕೂಡ ಟ್ರೈ ಮಾಡಿದ್ದೀನಿ. ನಾನು ಎತ್ಲಿಕ್ಕೂ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಆಮೇಲೆ ಒಂದು ಕೋಳಿದು ಗಾಡಿ ಬಂತು. ಅದೇ ಟೈಮಲ್ಲಿ ಬಂದ ತಕ್ಷಣ ಅವ್ರಿಗೆ ಹೇಳ್ದಿಲ್ಲ, ನಾನು ಸ್ಟೇಷನ್ ಅವ್ರ ಹತ್ರದ ಅಮ್ಮ ಯಾಕದೆ ರಿಕ್ವೆಸ್ಟ್ ಮಾಡಿದೆ ಒಂದು ಗಾಡಿ ನಿಲ್ಲಿಸಿ ಅಂತ ಹೇಳಿ. ಅಲ್ಲೇ ನಾನು ಅಡ್ಡ ಬಿದ್ಬಿಟ್ಟೆ ಅವ್ರಿಗೆ, ಒಂದು ನಿಲ್ಲಿಸಿ ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು
ಮತ್ತೆ ಅವರು ಇಬ್ರು ಬಂದಿದ್ರು. ಇಬ್ಬರಲ್ಲಿ ಒಬ್ರು ಗಾಡಿ ತಗೊಂಡು ಮೋಸ್ಟ್ಲಿ ಅವ್ರು ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ಕೊಂಡು ಬಂದ್ರು. ಒಬ್ರು ನಂದು ಪೊಲೀಸರು ಬರೋ ತನಕ ಅಲ್ಲೇ ಇದ್ರು. ಅವ್ರು ಬಂದ್ಮೇಲೆ ಅವ್ರು ಕೇಳಿದ್ರು ನನಗೆ, ಅವರು ಗಾಡಿಗೆ ಯಾರು ಕೋಳಿಯವರು ಇದ್ರು ಗಾಡಿ ನಿಲ್ಲಿಸಿದ್ದಾರೆ. ಅವ್ರು ಕೇಳಿದ್ರು ಸ್ಟೇಷನ್ಗೆ ಕಾಲ್ ಮಾಡಿದ್ರ, ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದ್ರು. ಇಲ್ಲ ಮಾಡಿದ್ದೀನಿ, ಬರ್ತಾರೆ ಅಂತ ಹೇಳಿದ್ರು. ಮತ್ತೆ ಫೋನ್ ಕೂಡ ಪೊಲೀಸರು ಮಾಡಿದ್ರು, ಅಡ್ರೆಸ್ ಕೇಳಿದ್ರು, ಹೇಳಿದೆ, ಬಂದ್ರು. ಸೀದಾ ಬಂದು ಬರೋಷ್ಟರಲ್ಲಿ ಇವರು ಡೆತ್ ಆಗಿತ್ತು ಅಲ್ಲೇನೆ. ಕಾಲ್ ಮಾಡಿದೆ ಅವ್ರ ಫ್ರೆಂಡ್ಸಿಗೆ. ಆ ಟೈಮಲ್ಲಿ 3 ಗಂಟೆಗೆ ಯಾರು ಫೋನ್ ರಿಸೀವ್ ಮಾಡ್ತಾರೆ? ಮತ್ತೆ ಅವರ ಫ್ರೆಂಡ್ ಒಬ್ರು ಅನಿಲ್ ಅಂತ ಇದ್ದಾರೆ, ಅವ್ರು ರಿಸೀವ್ ಮಾಡಿ ಅವ್ರು ಹೇಳಿದ್ರು, ಈ ನಾನು ಬರೋ ಅಷ್ಟರಲ್ಲಿ ಏನಾದರೂ ಆಗ್ಬೋದು, ಫಸ್ಟ್ ಆ್ಯಂಬುಲೆನ್ಸಿಗೆ ನೀನು ಫೋನ್ ಮಾಡು. 112ಗೆ ಕಾಲ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಲ್ಲಿ ಅವ್ರು ಬಂದರು. ಬಂದು ಬರೋ ಅಷ್ಟರಲ್ಲಿ ಅವ್ರು ರೀಚ್ ಆಗೋ ಅಷ್ಟರಲ್ಲಿ ಇವರು ಹೋಗಿತ್ತು. ಬಟ್ ನಾನು ಆದರೂ ಅವ್ರಿಗೆ ಹೇಳಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಬಟ್ ಅವ್ರನ್ನ ಬಂದು ನೋಡಿ ಹೇಳಿದ್ರು, ಇಲ್ಲ ಹೋಗಿದೆ, ಆಗಿದೆ ಅಂತ ಹೇಳಿದರು, ಡೆತ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅವ್ರ ಮನೆಯವ್ರಿಗೆ ಕಾಲ್ ಮಾಡಿದೆ, ಅವ್ರ ತಾಯಿಗೆ. ಅವರು ಕೂಡ ಬಂದರು 4:35 ಹೀಗೆ ಬಂದು. ಅವರು ಫಸ್ಟ್ ಎಲ್ಲ ಬಂದು ಅಳ್ಲಿಕ್ಕೆ ಶುರು ಮಾಡಿದ್ರು. ಬಂದವರು ಮತ್ತೆ ನನಗೆ ತುಂಬ ಅಂದರೆ ಇವರದ್ದು ಆ್ಯಕ್ಚುಲಿ ಒಂದು ಚೈನು ಅಪ್ಪಂದು ಇವ್ರು ಬಿಡಿಸಿದ್ರು. ನನ್ಗೆ ಅದು ಬೇಕು ಅಂತೇಳಿ ಮನೆಯಿಂದ ತೆಗೆಸ್ಕೊಂಡಿದ್ರು. ನನಗೆ ಆಸ್ತಿ ಅಂತ ಅಂದರೆ ಯಾವುದು ಅಪ್ಪ ನನಗೆ ಕೊಟ್ಟಿಲ್ಲ. ನನಗೆ ಅಪ್ಪಂದೊಂದು ಇರೋದು ಇದೊಂದು ಚೈನು ಅಂತ. ಇವ್ರ ಅಮ್ಮ ಬಂದ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಹತ್ಬಿಟ್ಟು, ಅದು ಚಿನ್ನ ಕೊಡು ಅಂತ, ಚೈನ್ ಕೊಡು, ಎಲ್ಲಿದೆ ಚೈನ್ ಇಲ್ಲಿಟ್ಟಿದೆ ಅಂತ ಕೇಳಿದ್ರು. ಆಮೇಲೆ ಕೊಡ್ತೀನಿ ಅಮ್ಮ, ನನಗೆ ಅಂದರೆ ಆ ಟೈಮಲ್ಲಿ ಅದೆಲ್ಲ ಮಾತು ನನಗೆ ಎಲ್ಲಿ ಇದಾಗುತ್ತೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಆ್ಯಕ್ಚುಲಿ ಅಲ್ಲಿ ಕುಂದಾಪುರದಿಂದ ಆ್ಯಂಬುಲೆನ್ಸ್ ಬಂದು ಮಣಿಪಾಲದಲ್ಲಿ ರೀಚ್ ಆದಾಗ ಆ ಚೈನು ಕೊಟ್ಬಿಟ್ಟೆ. ಆ್ಯಕ್ಚುಲಿ ಜಾಗ ಆಗಿರೋ ಸ್ಪಾಟಲ್ಲೇ ಕೂಡ ಹೇಳಿದರು, ಅವನು ಅಮೌಂಟ್ ಎಲ್ಲ ಕೊಟ್ಟಿದ್ದಾನಲ್ಲ ಬೇರೆಯವರಿಗೆ, ಬಡ್ಡಿ ಮೇಲೆ ಏನಾದರೂ ಕೊಟ್ಟಿರ್ಬೋದು. ಈ ಸೆಟ್ಲ್ಮೆಂಟ್ ಎಲ್ಲ ಆಗಿರೋದಿತ್ತು, ಜಾಗದ್ದು ಎಲ್ಲ ಲ್ಯಾಂಡಿನಿಗೆ ಆಗಿರೋದು ಒಂದು ಪೇಮೆಂಟ್ ಬಂದಿತ್ತು ಸ್ವಲ್ಪ. ಅದು ಯಾರಿಗೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇವರು ಮನೆಯಲ್ಲಿ ಒಂದೊಂದು ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗಲೂ ಹೇಳ್ತಾರೆ, ನಾನು ಮನೆಗೆ ಅಂದರೆ ಅವರು ಮಿಸ್ಸಸ್ ಅವ್ರು ಹೇಳ್ತಾರೆ ಫಸ್ಟಿನವರು, ನಾನು ನಿನ್ನ ಮನೆಗೆ ಬರ್ತೀನಿ, ಅವನದ್ದು ಏನಿದೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳೋದು. ಬಟ್ಟೆ ಕೊಡು ಅಂತ ಹೇಳಿದರು, ಸ್ಕೂಟಿ ಇದೆ ಸ್ಕೂಟಿ ಕೊಡು ಅಂತ ಹೇಳಿದ್ರು. ಸ್ಕೂಟಿ ಇವರ ಫ್ರೆಂಡ್ ಮನೆಯಲ್ಲಿದೆ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ನಾನು ಅಂದರೆ ನಿಮ್ಮ ಮನೆಗೆ ಬೇರೆಯವ್ರ ಹತ್ರ ಅವರ ಫ್ರೆಂಡ್ಸ್ ಹತ್ರ ಕಳಿಸಿ ಕೊಡ್ತೀನಿ ಅಂತ ಹೇಳಿದರೆ ಅವ್ರು ಬೇಡ, ನಾನೇ ಬಂದು ತಗೊಂಡು ಹೋಗ್ತೀನಿ ಅಂತ ಅವರು ತುಂಬ ಹಿಂಸೆ ಮಾಡ್ತಿದ್ದಾರೆ, ತುಂಬ ಹಿಂಸೆ. ಅದು ಇವರು ಯಾವತ್ತು ಡೆತ್ ಆಗಿದೆ ಆವತ್ತಿಂದನೂ ಇವ್ರು ನನಗೆ ಹಿಂಸೆ ಮಾಡ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನೋಡಿನೂ ಹಿಂಗೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಿಲ್ಲ. ಮಗನ ಬಗ್ಗೆ ಚಿಂತೆ ಇಲ್ಲ, ಯಾಕೆಂದ್ರೆ ಮಗನ ಬಗ್ಗೆ ಚಿಂತೆ ಇದ್ರೆ ಇದನ್ನೆಲ್ಲ ಅವ್ರು ಕೇಳ್ತಾನೆ ಇರ್ಲಿಲ್ಲ. ಅದೇ ಸ್ಪಾಟಲ್ಲಿ ಕೇಳ್ತಾ ಇರ್ಲಿಲ್ಲ. ಮಗನದಲ್ಲಿ ಬಾಡಿ ಕೂಡ ಎತ್ತಿಲ್ಲ, ಅವರು ಆ ಸ್ಪಾಟಿಂದ ಎತ್ತಿಲ್ಲ. ಆಗ್ಲೇ ಇದ್ ಮಾಡಕ್ ಶುರು ಮಾಡಿದ್ದಾರೆ. ಮಗನಿಗೆ ಅವ್ರ ಈ ತರ ಇದ್ ಮಾಡ್ತಾ ಇದ್ದಾರೆ. ಅವ್ರ ಹೆಂಡತಿ ಕೂಡ ಮಿಸ್ಸಸ್ ಕೂಡ ಹೇಳಿದ್ದಾರೆ, ನಿಂದು ಕೂಡ ಗ್ಯಾರಂಟಿ ಇಲ್ಲ ಬದುಕೋದು ಅಂತ. ಇಷ್ಟು ವರ್ಷ ನಾನು ಅವ್ರನ್ನ ನೋಡ್ಕೊಂಡಿದೀನಿ, ಯಾರು ಇವ್ರು ಕೇಳಕ್ ಬಂದಿಲ್ಲ. ಇಂಥ ಕಡೆ ಇದ್ದೀನಿ ಅಂತಾನು ಬಂದ್ ಗೊತ್ತಿತ್ತು ಇವ್ರು, ನಾನು ಅವಾಗ್ಲೂ ಬಂದ್ ಕೇಳಲಿಲ್ಲ ಇವ್ರು ಯಾರು ಕೂಡ. ಅವ್ರಿಗೆ ಅಂದ್ರೆ ಮಗ ಹೋಗಿರೋದಕ್ಕಿಂತ ಇದ್ರ ಬಗ್ಗೆನೇ ಅವ್ರು ಎನ್ಕ್ವೈರಿ ಜಾಸ್ತಿ ಮಾಡಕ್ ಶುರು ಮಾಡಿದ್ರು. ಯಾವ್ದು ಗಲಾಟೆಗೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ನಾನು ಹೋದ್ರು ನಾನು ಒಟ್ಟಿಗೆ ಹೋಗಿ ಅಲ್ಲೇನೋ ಇದ್ ಮಾಡ್ಕೊಂಡು ಅವರು ಮಾತುಕತೆ ಮಾಡ್ಕೊಂಡೇ ಬರ್ತಾ ಇದ್ರು. ಎಲ್ಲ ಚಿಕ್ಕ ಪುಟ್ಟ ಗಲಾಟೆ ಆದ್ರೂ ಮಾತಾಡ್ಕೊಂಡು ಬರ್ತಾ ಇದ್ರು. ನಾನಂದ್ರೆ ಸಾಕಿತ್ತು ಅವ್ರಿಗೆ. ಮನೆಯವರು ಅಂದ್ರೆ ಮನೆಗೆ ಹೋಗ್ತಾರೆ ಬರ್ತಾರೆ ಅಷ್ಟೇ, ಮನೇಲಿ ನಿಲ್ಲಲ್ಲ, ನೈಟ್ ಎಲ್ಲ ನಿಲ್ಲ ಕಮ್ಮಿ ಅವರು. ಲಾಸ್ಟ್ 1 ವಾರದಲ್ಲೇ ಹಿಂದೆ ಹೇಳಿದ್ರು ಅವ್ರು, ಇದಾಗೋಕ್ಕಿಂತ ಮುಂಚೆ 1 ವಾರದಲ್ಲೇ ಹೇಳಿದ್ರು, ಇದು ಬೇಡ ಎಲ್ಲಿರೋದು, ಪೊಲೀಸರವ್ರು ಫೋನು ಅದು ಇದು, ಮನೆ ಪ್ರಾಬ್ಲಮ್, ನಾವು ದೂರನೇ ಹೋಗಿ ಮನೆ ಕಟ್ಕೊಂಡು ಆರಾಮಾಗಿ ಬದುಕೋಣ, ಯಾವುದು ಬೇಡ ನಮ್ಗೆ. ಸೊ ನಾವ್ ಇದ್ದಷ್ಟು ದಿನ ನಾವು ಚೆನ್ನಾಗಿರೋಣ ಅಂತಾನೆ ಹೇಳಿದ್ರು. ರೋಡಿಸಮ್ ಬಿಡ್ಬೇಕಂತಾನೆ ಹೇಳ್ತಾ ಇರೋದು. ಯಾವುದು ಬೇಡ ನಂಗೆ, ಮಗಳು ಓದ್ತಾ ಇದ್ದಾಳೆ, ದೊಡ್ಡವಳಾಗಿದ್ದಾಳೆ, ನನ್ನಿಂದ ಅವಳಿಗೆ ಪ್ರಾಬ್ಲಮ್ ಆಗ್ಬಾರ್ದು, ಅವರೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ರು ಚೆನ್ನಾಗಿರ್ಬೇಕು ಅಂತ ಅವ್ರ ಮನ್ಸು ಅಷ್ಟೇ. ಅವ್ರು ಆಸೆ ಪಟ್ಟಿದ್ದು ಬೇರೆ ಯಾವ್ದು ಇಲ್ಲ ಅವ್ರಿಗೆ. ನನ್ಗೊಂದು ಏನಾದ್ರು ಮಾಡ್ಕೊಡ್ಬೇಕು, ಮನೆ ಕಟ್ಕೊಟ್ಟು ನನ್ಗೆ ಒಂದು ನೆಲೆ ಇರ್ಬೇಕು ಅಂತ. ಆಮೇಲೆ ಬೇಕಾದ್ರೆ ನಾನು ಸತ್ರು ಪರವಾಗಿಲ್ಲ ಅಂತ ಹೇಳಿದಾರೆ ಅವರು. ಆಮೇಲೆ ನನ್ಗೆ ಏನಾದ್ರೂ ಪರವಾಗಿಲ್ಲ, ನೀವೆಲ್ಲ ಚೆನ್ನಾಗಿರ್ಬೇಕು. ಅವ್ರಿಗಂತೂ ನಾನು ಮನೆ ಮಾಡ್ಕೊಟ್ಟಿದ್ದೀನಿ, ಅವ್ರಿಗೆ ಮನೆ ಇದೆ, ಸ್ವಂತ ಮನೆ ಇದೆ, ಕೆಲಸ ಮಾಡ್ತಾರೆ ಅವ್ರ ವೈಫು. ಬಟ್ 1 ವಾರದಿಂದ ನನ್ನ ಹತ್ರ ಗಲಾಟೆನೂ ಮಾಡಲ್ಲ, ಏನು ಇಲ್ಲ. ಮನೇಲಿ ಅಡ್ಗೆ ಮಾಡೋದು ಬೇಡ, ಇನ್ನೇನು ಮಾಡೋದು ಬೇಡ, ನನ್ನ ಜೊತೆನೆ ಬಂದ್ ಕೂರು ಅಂತ ಜೊತೆನೇ ಇದ್ರು. ಜೊತೆಲೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು, ಮಾರ್ಕೆಟಿಗಾಗ್ಲಿ ಇಲ್ಲಾದ್ರೂ ದೂರ ಹೋಗಿರೋಣ ಇಬ್ರು, ಯಾವ್ದು ಬೇಡ, ಮನೆಗೆ ಬೇಕಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಹೆಬ್ರಿಗೆ. ಅವ್ರಿಗೆ ಖರ್ಚಿಗೆ ಏನಿದೆ ಅದು ಕೊಟ್ಬಿಟ್ಟು ನಾನು ನೀನು ದೂರ ಇರುವ, ಈ ಟೇಷನ್ನು ಅಲ್ಲಿಗೂ ಅವ್ರು ಕರೆಯೋದು ಪೊಲೀಸರು ಅದು ಯಾವುದು ನನಗೆ ಬೇಡ ಅಂತಾನೆ ಹೇಳ್ಕೊಂಡಿದ್ರು. ಮನೆ ಕೇಳಿದ್ರು, ಬಸ್ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ, ಇವಾಗ ಕೊಡ್ತೀನಿ ಅನ್ನೋರು ಕೂಡ ಕೊಡ್ತಾ ಇಲ್ಲ. ತುಂಬಾ ಕಟ್ಸಲ್ಲಿದ್ದೀನಿ. ಆದ್ರೂ ಅವ್ರ ಮನೆಯವರು ನನಗೆ ಈ ತರ ಮಾಡ್ತಿದ್ದಾರೆ. ಆಲ್ರೆಡಿ ನಾನು ಖುದ್ದು ಹೋಗಿದ್ದೀನಿ. ಇವ್ರಿಗೆ ಮದ್ವೆ ಆಗಿರೋದು ನಿಮ್ಗೆ ಗೊತ್ತಿರ್ಲಿಲ್ವಾ ಐವನ್ ಲವ್ ಮಾಡ್ಬೇಕಾದ್ರೆ? ಇಲ್ಲ, ಗೊತ್ತಿತ್ತು ಅವ್ರ ಮದ್ವೆ ಆಗಿದೆ ಅಂತ ಗೊತ್ತಿತ್ತು. ಅವ್ರು ಹೇಳಿದ್ದಾರೆ ಎಲ್ಲ ವಿಷಯ, ಮನೇಲಿ ನನಗೆ ಹೀಗಿದೆ ಅಂತ ಹೇಳಿದ್ದಾರೆ.
ಏನು ಅಂದರೆ ಅವರ ಮಿಸ್ಸಸ್ಸು ಅಂದರೆ ಅಷ್ಟು ಜಾಸ್ತಿ ಇವರನ್ನು ಆಸೆ ಮಾಡ್ತಾ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು. ಮನೇಲಿ ಸಹ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರಂತೆ. ಅವರು ನಿಮಗೆ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಹೇಗೆ 7 ವರ್ಷದ ಹಿಂದೆ? ಅವರು ಆ್ಯಕ್ಚುಲಿ ನಾನು ಸಂತೆಕಟ್ಟೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಅವಾಗ ಫಸ್ಟ್ ಲಾಕ್ಡೌನ್ ಟೈಮು 2019ರಲ್ಲಿ. ಲಾಕ್ಡೌನ್ ಟೈಮಲ್ಲಿ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವರು ನನ್ನ ನೋಡಿ ನನ್ನ ಫ್ರೆಂಡ್ ಹತ್ರ ನಂಬರ್ ತೊಗೊಂಡು ನನಗೆ ಅವರು ಕಾಲ್ ಮಾಡಿದ್ರು. ಆ್ಯಕ್ಚುಲಿ ನನ್ನ ಎಲ್ಲ ವಿಷಯನೂ ಗೊತ್ತು, ನನ್ನ ಮನೇಲಿ ಕಷ್ಟ ಇರೋದ್ರಿಂದ ಫಸ್ಟ್ ಮ್ಯಾರೇಜ್ ಆಗಿ ಬಿಟ್ಟಿರೋದನ್ನು ಗೊತ್ತು, ಇಬ್ಬರು ಮಕ್ಕಳಿದ್ದಾರೆ ಅಂತ ಗೊತ್ತಿದ್ದು. ಮಕ್ಕಳೆಲ್ಲ ಅವರ ಜೊತೆಗಿದ್ದಾರೆ, ಫಸ್ಟಿನವರ ಜೊತೆಗೆ. ಅಲ್ಲಿ ಬಿಟ್ಟಿದ್ದೀನಿ, ಹುಷಾರಿಲ್ಲದ ಕಾರಣಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ 6 ವರ್ಷ ಆಯಿತು, 6-7 ವರ್ಷ ಆಯಿತು ಇವಾಗ ಅಲ್ಲಿ ಬಿಟ್ಟು. ಅಲ್ಲೇ ಅವರೆಲ್ಲ ಅಲ್ಲೇ ಇದ್ದಾರೆ, ಬಟ್ ಎಲ್ಲಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಎಲ್ಲಿ ನೋಡ್ಕೊಳ್ತಿದ್ದಾರೆ ಅಂತ. ಬಟ್ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನನಗೆ. ಅಂದರೆ ಇವಾಗ ಆಪ್ರೇಷನ್ ಆಗಿ 2 ವರ್ಷ ಆಗಿರೋದಷ್ಟೇ. ಇವಾಗ ಇದು ಟ್ರೀಟ್ಮೆಂಟ್ ಆಗಬೇಕಿತ್ತು ಇಷ್ಟರೊಳಗೆ, ಬಟ್ ಈ ಥರ ಎಲ್ಲ ಆಗೋಯ್ತು. ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಅವ್ರಿಗೆ ಒಂದ್ಸಲ, ನನಗೆ ಹುಷಾರಿಲ್ಲದ ಕಾರಣ ನಾನು ಅವರಿಗೆ ಜೋರು ಮಾಡಿದ್ದೆ. ಮತ್ತು ನಾನೇ ಮಾರನೇ ದಿವಸ ಹೇಳಿದೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ಅವ್ರು ನನಗೆಲ್ಲ ವಿಷಯ ಹೇಳಿದರು, ಇಲ್ಲ ನೀನು ಇಷ್ಟು ಕಷ್ಟದಲ್ಲಿದ್ದೆ ಅಂತ ಗೊತ್ತು, ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಂಗೆ ಸಾಥ್ ಕೊಡ್ತೀನಿ, ನನ್ನ ಜೊತೇಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಮಾತು ಕೊಟ್ಟಿದ್ರು. ಮಾತು ಕೊಟ್ಟಾದ್ಮೇಲೆ ನಾನು ಅವರಿಗೆ ಮೀಟ್ ಮಾಡಕ್ಕೆ ಹೋದೆ. ಮೀಟ್ ಮಾಡಿ ವಿಷಯ ಎಲ್ಲ ಹೇಳಿದ್ರು, ಹೀಗೀಗೆ ಗಂಡ ಇಲ್ಲ ಅಂದರೆ ಎಲ್ಲರೂ ಒಂಥರ ನೋಡ್ತಾರೆ, ಇವಾಗಲೂ ಹಂಗೆ. ಇವಾಗ ಇವರಿಲ್ಲ ಅಂದ ತಕ್ಷಣ ಇಲ್ಲಿ ಎಲ್ಲರೂ ಒಂಥರ ಮಾತಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಜೊತೆಗೆ ಇರ್ತೀನಿ, ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಧೈರ್ಯ ನನಗೆ ಕೊಟ್ಟಿದ್ರು. ಆಯಿತು ಅಂತ ಹೇಳಿದೆ ನಾನು. ಅವರು ಇಷ್ಟಪಡ್ತಿದ್ರು, ನಾನು ಇಷ್ಟಪಟ್ಟೆ. ಆಮೇಲೆ ನನ್ನನ್ನು ಸೀದಾ ಬಾಂಬೆ ಕರ್ಕೊಂಡು ಹೋದ್ರು. ಬಾಂಬೆ, ಪೂನಾದಲ್ಲಿದ್ವಿ. ಪೂನಾದಲ್ಲಿ ಮತ್ತೆ ಊರಿಗೆ ಬಂದಿದ್ವಿ. ಮತ್ತೆ ಪೂನಾಕ್ಕೆ ಹೋಗಿ ವಾಪಸ್ಸು ನಂದು ಆಪ್ರೇಷನ್ ಎಲ್ಲ ಮಾಡಿಸಿ ಮತ್ತೆ ಊರಿಗೆ ಬಂದು ಸ್ವಲ್ಪ ದಿನ ಅಂದರೆ ನಮಗೆ ಮನೆ ಸಿಗದಿರೋ ಕಾರಣಕ್ಕೆ ನನಗೆ ನಾವು ಇಲ್ಲಿ ಕುಂದಾಪುರದಲ್ಲಿ ಲಾಡ್ಜಲ್ಲಿದ್ವಿ ರೂಮಲ್ಲಿ. ಆಮೇಲೆ ರೂಮೆಲ್ಲ ಹುಡುಕಿದ ನಂತರ ನಮ್ಗೆ ಈ ರೂಮ್ ಸಿಕ್ಕಿರೋದು. ಇದರಲ್ಲಿ ಇವಾಗ 1 ವರ್ಷ ಆಯಿತು ನಾವು ಇಲ್ಲಿ ನಿಂತು. ಇದನ್ನು ಸಹ ಇವಾಗ ಖಾಲಿ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಏನು, ನೀವು ಯಾವ ರೀತಿ ಜೀವನ ನಡೆಸ್ತೀರಾ ಅಂತ? ನಾನಿನ್ನು ಒಬ್ಬಳೇ ಇರಬೇಕು ಅಷ್ಟೇ. ಹೆಲ್ಪ್ ಅವ್ರ ಫ್ರೆಂಡ್ಸ್ ಅವರೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಟ್ರೀಟ್ಮೆಂಟ್ ವಿಷಯದಲ್ಲಿ. ಅದು ಆ್ಯಕ್ಚುಲಿ ನಾನು ಪೂಜಾರಿ ಆಗಿರೋದ್ರಿಂದ ಬಿಲ್ಲವರ ಸಂಘದಲ್ಲಿ ಇದು ಮಾಡಿಸೋಣ ಅಂತ ಹೇಳಿದ್ದಾರೆ. ಬಟ್ ಇದೆಲ್ಲ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಕೋರ್ಟು ಇದೆಲ್ಲ ಮುಗಿದ್ರೆ ಒಂದು ಸ್ವಲ್ಪ ನನಗೆ ಸ್ವಲ್ಪ ರೆಸ್ಟ್ ಆಗಿ ನಾನು ಹಾಸ್ಪಿಟ್ಲು ಟ್ರೀಟ್ಮೆಂಟಿಗೆ ಹೋಗ್ಬೋದು ಅಂತ. ನನ್ನ ಜೀವನ ಕೂಡ ಹೋಗಿದೆ ಇವಾಗ ನನಗೆ. ಅಂದರೆ ಹಿಂದೆ ಮುಂದೆ ಇನ್ನೂ ಯಾರೂ ಇಲ್ಲ, ಇನ್ನು ಬದುಕಿದ್ರೆ ಒಂಟಿಯಾಗೆ ನಾನು ಬದುಕಬೇಕು. ಇವರು ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿದ ಮೇಲೆ ಇವರು ಯಾರೋ ಮಾತು ಕೇಳೋದಿಲ್ಲ, ಏನೇ ಹೇಳಿದ್ರು. ಸ್ವಲ್ಪ ಹಠ ಜಾಸ್ತಿ, ಸಿಟ್ಟು ಜಾಸ್ತಿ. ಸಿಟ್ಟು ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ, ಕೇಳೋದೇ ಇಲ್ಲ ಯಾರು ಇದು ಮಾಡಿಕೊಂಡ್ರು. ಕುಡ್ದ್ಬಿಟ್ಟೆ ಆಗಿರೋದು ಇದು ಅಷ್ಟೇ, ಇಬ್ರು ಕೂಡ. ಸೊ ನಮ್ಮ ಜೊತೆಗೆ ಸತ್ಯರಾಜ್ ರವರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಈ ಡೆರಿಕ್ ಮತ್ತು ಐವನ್ ಜೊತೆಗೆ ಕ್ಲೋಸ್ ಆಗಿದ್ರು. ಸೊ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ, ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಇವರಿಗೆ, ಇವ್ರ ಹತ್ರ ಏನಾದರೂ ಮಾತಾಡಿದ್ರ ಅಂತೇಳಿ. ಸರ್, ಯಾವ ವಿಚಾರಕ್ಕೆ ಗಲಾಟೆ ಆಗಿರುವಂಥದ್ದು? ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರ ಗಲಾಟೆ ಆಗೋಕ್ಕಿಂತ ಮುಂಚೆ? 10 ದಿನ ಹಿಂದೆ ನನಗೆ ಹೇಳಿದರು ಹೀಗೀಗೆ ಐವನ್ ಅವರು, ಡೆರಿಕ್ ಅವರು ನನಗೆ ಇಷ್ಟು ಹಣ ಕೊಡಲಿಕ್ಕುಂಟು, ನಾನು ಫೋನ್ ರಿಸೀವ್ ಮಾಡ್ತಿಲ್ಲ. ಆ್ಯಕ್ಚುಲಿ ಆ ಫೋನ್ ರಿಸೀವ್ ಮಾಡಲಿಲ್ಲ, ಒಂದು ಕಾರಣ ಆಯಿತು. ಇನ್ನೊಂದು ಮಗಳಿಗೆ ಚಟ್ಲಿ ಇಷ್ಟ ಅಂಥೇಳಿ ಒಂದು 2-3 ಕೆ ಚಟ್ಲಿ ಕೇಳಿದ್ರು. ಆ ವಿಷಯವಾಗಿ ಕೂಡ ಫೋನ್ ಎತ್ತಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಸೆಲ್ಲಲ್ಲಿ ಅವ್ರದ್ದೇ ನಂಬರ್ ಇತ್ತು. ನನಗೆ ಇಬ್ಬರು ಕೂಡ ಒಂದು 10ರಿಂದ 12 ವರ್ಷದ ಪರಿಚಯದವರು, ಅವರು ಪರಿಚಯದವರು, ಇವರು ಪರಿಚಯದವರು. ನಾನೇ ಡೆರಿಕ್ಗೆ ಕಾಲ್ ಮಾಡಿದಾಗ ಡೆರಿಕ್ ಅವ್ರು ಹೇಳಿದರು, ನಿಮ್ಮ ಫ್ರೆಂಡ್ ಇದ್ದಾರೆ ನನ್ನ ಜೊತೆ ಅಂದಾಗ ಡೆರಿಕ್ ಅವ್ರು ಹೇಳಿದರು, ಮುನ್ನಾನಾ ಅಂತ ಕೇಳಿದ್ರು. ಹೌದಂತ ನಾನು ಹೇಳಿದೆ. ಆಯಿತು, ಓಕೆ, ತೊಂದರೆ ಇಲ್ಲ ಅಂತೇಳಿ ನನ್ನ ಹತ್ರ ಇಷ್ಟು ಮಾತಾಡಿದ ಮೇಲೆ ಮರುದಿನ ರಾತ್ರಿ ಮುನ್ನಾ ಅವರಿಗೆ ಡೆರಿಕ್ ಅವ್ರು ಕಾಲ್ ಮಾಡಿ 11 ಗಂಟೆಗೆ ಬರಲಿಕ್ಕಂತ ಹೇಳಿರ್ತಾರೆ. ಅದೇನು ಮಾತಾಡಿದ್ರು ಅವ್ರಿಗೆ ಗೊತ್ತುಂಟು. ನಾನು ಇಷ್ಟು ಕೇಳಿದ್ದು, ಡೆರಿಕ್ ಅವರೇ ನಿಮ್ಮ ಫ್ರೆಂಡ್ ಇದ್ದಾರೆ ಅನ್ನುವಾಗ ಯಾರು ಮುನ್ನಾನಾ ಅಂತ ಕೇಳಿದೆ. ಅವ್ರಿಗೆ ಗೊತ್ತಾಯಿತು. ಅಂದರೆ ಫೋನ್ ಕೊಡಲಿಲ್ಲ, ನಾನೇ ಮಾತಾಡಿದ್ದೆ. ಫೋನಲ್ಲಿ ಮುನ್ನಾ ಮಾತಾಡಲಿಲ್ಲ, ನಾನೇ ಮಾತಾಡಿದ್ದೆ. ಆಯ್ತು, ಅದೇನು ವ್ಯವಹಾರ ಇದೆಯಲ್ಲ, ಒಂದು ಸರಿ ಮಾಡ್ಕೊಳ್ಳಿ, ನಿಮಗೆ ತುಂಬ ಕಾಲ್ ಮಾಡ್ತಾ ಇದ್ದ ಅಂತ ಎತ್ತಲಿಲ್ಲ ನೀವು ಅಂತ ಹೇಳಿದೆ. ಇಲ್ಲ ಸತ್ಯರಾಜರೇ, ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿದರು. ಆಮೇಲೆ ಒಂದು ವೀಸಾದ್ದು ಮತ್ತೊಂದು ಇದರದ್ದು, ಒಂದು ವೀಸಾದ್ದು, ಅದು ವೀಸಾ ಅವರಿಗೆ ಅವರ ಫ್ರೆಂಡ್ ಇನ್ನೊಬ್ರು ಉಲ್ಲಾಸ್ ಅಂತ ಇದ್ದಾರೆ, ಅವರ ಮಿಸ್ಸಸ್ಸಿಗೆ ಮಾಡಿದಂಥ ಮೋಸದಿಂದ ಆ ಹಣವನ್ನು ಕಲೆಕ್ಟ್ ಮಾಡಲಿಕ್ಕೆ ಇವರನ್ನು ಕಳಿಸಿದ್ದು. ಎಲ್ಲಿ? ಬೆಂಗಳೂರಿಗೆ. ಯಾರನ್ನು? ಮುನ್ನಾನ್ನು. ಡೆರಿಕ್ ಅವರು ಕಳಿಸಿದ್ದು. ಪಾಸ್ಪೋರ್ಟ್ ವೀಸಾ ಮಾಡಿ ಕೊಡ್ತೇನೆ ಅಂತೇಳಿ ತುಂಬ ಹಣ ಎಷ್ಟಂತ ನನಗೆ ಗೊತ್ತಿಲ್ಲ, ಬಟ್ ಹಣವನ್ನು ವಸೂಲಿ ಮಾಡಲಿಕ್ಕೆ ಇವರನ್ನು ಕಳಿಸಿದ್ದು. ಆ ರೀತಿಯಲ್ಲಿ ಹಣವನ್ನು ವಸೂಲಿ ಮಾಡಿ ಕೊಟ್ಟಲ್ಲಿ ಬರೇ ಒಂದು 2 ಲಕ್ಷ, ಅವ್ರು ಹೇಳ್ತಾರೆ 1,80,000 ಅಂತ ಹೇಳ್ತಾರೆ, ಇವ್ರು ಹೇಳ್ತಾರೆ 2 ಲಕ್ಷ ಅಂತಾರೆ.
ಕಡೆಗೆ ಡೆರಿಕ್ ಅವ್ರು ಹೇಳಿದರು, ನಾನು ಅಷ್ಟು ಕೊಡಲಿಕ್ಕಿಲ್ಲ ಅಂತ ಹೇಳಿದರು ನನ್ನ ಹತ್ರ. ಆಯಿತು, ನೀವೇನು ಅಂತ ಮಾತಾಡ್ಕೊಳ್ಳಿ ಅಂತ ನಾನು ಅಲ್ಲಿಗೆ ಡ್ರಾಪ್ ಮಾಡಿದೆ. ಅಂದರೆ ವಿಷಯ ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಮರುದಿನ 11 ಗಂಟೆಗೆ ಇವರನ್ನು ಬರ್ಲಿಕ್ಕೆ ಹೇಳ್ತಾರೆ ಅವ್ರು. ನಾನು ಯಾವ ದಿನ ಕಾಲ್ ಮಾಡಿದೆ, 26 ತಾರೀಕು ದಿನ ಸಂಡೇ ದಿನ ಕಾಲ್ ಮಾಡಿದ್ದು, 26/7/2026. ಆಗ ಕಾಲ್ ಮಾಡಿದಾಗ ನಾಳೆ ಇವರನ್ನು ಬರ್ಲಿಕ್ಕೆ ಹೇಳ್ತಾರೆ. ಇವರು ಹೋಗಲಿಲ್ಲ. ಮತ್ತೆ ಪುನಃ ಮಂಗಳವಾರ ಕೂಡ ಹೋಗಲಿಲ್ಲ. ಬುಧವಾರ ದಿನ ನಾನೇ ಖುದ್ದು ನನ್ನ ಕಾರಲ್ಲಿ ಇವರನ್ನು ಕರ್ಕೊಂಡು ಹೋದೆ. ನಾನು ಕರ್ಕೊಂಡು ಹೋದಾಗ ನನಗೆ ತಲ್ಲೂರಲ್ಲಿ ಒಬ್ಬರು ಫ್ರೆಂಡ್ ಅವ್ರ ಹತ್ರ ಮಾತಾಡಲಿಕ್ಕಿತ್ತು. ಅವ್ರ ಹತ್ರ ಮಾತಾಡ್ಬೇಕಂತ ಹೋಗುವಾಗ ಮುನ್ನನ್ನು ಕರ್ಕೊಂಡು ಹೋದೆ. ಯಾಕಂದರೆ ಇವರಿಬ್ಬರು ಮತ್ತೆ ಗಲಾಟೆ ಮಾಡಿಕೊಂಡು ವೈಮನಸ್ಸಾಗಿ ಮತ್ತೆ ಇವರು ಸ್ವಲ್ಪ ರಾತ್ರಿ ಹೊತ್ತಿಗೆ ಎದ್ದು ಹೋಗುವುದು ಅಥವಾ ಏನೋ ಒಂದು ಘಟನೆ ಆಗೋದು ಬೇಡ ಅಂಥೇಳಿ ನಾನು ಅವರನ್ನು ನನ್ನ ಕಾರಲ್ಲಿ ಕೂಡಿಸ್ಕೊಂಡು ಬುಧವಾರ ದಿನ, ಅಂದರೆ ನಾಳೆ ಸಾಯ್ತಾರೆ ಅವರು, ನಾಳೆ ಅವರಿಗೆ ಬರ್ತಿದ್ದಾರೆ ಇಬ್ಬರು ಗಲಾಟೆ ಎಲ್ಲ ಅವ್ರದ್ದು. ಅದೇ ದಿನ ವೆರಿ ನೆಕ್ಸ್ಟ್ ಡೇ ಏನಂದರೆ ಬುಧವಾರ ನಾನು ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾಗ ತಲ್ಲೂರಲ್ಲಿ ಹೋಗಿ ಕಾಲ್ ಮಾಡಲಿಕ್ಕೆ ಡೆರಿಕ್ ಅವ್ರಿಗೆ ಕಾಲ್ ಮಾಡಿದೆ. ಡೆರಿಕ್ ಅವ್ರು ಎತ್ತಲಿಲ್ಲ. ಹಾಗೆ 2 ಸಲ ಕಾಲ್ ಮಾಡಿದೆ, ಡೆರಿಕ್ ಅವ್ರು ಎತ್ತಲಿಲ್ಲ ಅಂತ ಹೇಳುವಾಗ ನಾನು ಕುಂದಾಪುರದಿಂದ ಬಂದಿನಿ, ಬೇಡ ಅವರು ಫೋನ್ ಮಾಡ್ತಾರೆ, ನೀನೇನು ಹಾಗೇನು ಟೆನ್ಷನ್ ಮಾಡೋದು ಬೇಡ ಅಂತೇಳಿ ಅವರನ್ನು ಕಾರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬಂದೆ. ಕರ್ಕೊಂಡು ಬರಬೇಕಾದ್ರೆ ಇವರು ಐವನ್ ಅವ್ರು ಹೇಳಿದರು, ನೀವು ಒಂದು ಉಲ್ಲಾಸಿಗೊಂದು ಮಾಡಿ ಅಂತ ಹೇಳಿದರು. ಉಲ್ಲಾಸ್ ಅಂತ ಹೇಳಿದರೆ ಡೆರಿಕ್ ಅವರು ಫ್ರೆಂಡ್. ಉಲ್ಲಾಸಿಗೆ ಮಾಡಿದಾಗ ನಾನು ಉಲ್ಲಾಸಿಗೆ ಎಲ್ಲ ವಿಚಾರವನ್ನು ಹೇಳಿದೆ, ಹೀಗೆ ಉಂಟು, ಮತ್ತು ಇವರು ಮತ್ತೆ ತಲೆ ಕೆಟ್ಟ ಒಂಥರ ರಾತ್ರಿಗೆ ಎತ್ಕೊಂಡು ಹೋಗ್ತಾನೆ, ಅದೇನು ವ್ಯವಹಾರ ಇದೆ ಸರಿ ಮಾಡ್ಕೊಳ್ಳಿ ಅಂತ ಉಲ್ಲಾಸಿಗೆ ಕೂಡ ಕಾಲ್ ಮಾಡಿದೆ. ಉಲ್ಲಾಸ್ ಅದಕ್ಕೆ ರಿಪ್ಲೈ ಮಾಡಿ ಡೆರಿಕ್ ಹತ್ರ ಮಾತಾಡಿ ನಾನು ಮಾತಾಡಿ ಸಟ್ಲ್ ಮಾಡ್ತೇನೆ ಅಂತ ಉಲ್ಲಾಸ್ ಅವರು ಕೂಡ ಹೇಳಿದರು, ಡೆರಿಕ್ ಅವ್ರ ಹತ್ರ ಮಾತಾಡ್ತೇನೆ ಅಂತ. ಮರುದಿನ ಏನಾಯಿತು, ಇವರೊಳಗೆ ಗಲಾಟೆ ಸ್ಟಾರ್ಟ್ ಆಯಿತು. 11 ಗಂಟೆಗೆ 9 ಗಂಟೆಗೆ ಮುನ್ನ ಅವ್ರು ಮಾಡಿದ್ರು ನಂಗೆ, ಅಲ್ಲಿ ತನಕ ಏನು ಪ್ರಾಬ್ಲಮ್ ಇರಲಿಲ್ಲ. 11 ಗಂಟೆಗೆ ಡೆರಿಕ್ ಅವರು ಕಾಲ್ ಮಾಡಿದರು ರಾತ್ರಿಗೆ, ನೋಡಿ ಈ ರೀತಿಯಲ್ಲಿ ಮುನ್ನ ಕಾಲ್ ಮಾಡ್ತಿದ್ದಾನೆ ಅಂತೇಳಿ. ಆಗ ನಾನು ಡೆರಿಕಿಗೆ ಹೇಳಿದೆ, ನೋಡಿ ಡೆರಿಕ್, ಆ ಫೋನ್ ಎತ್ತಬೇಡಿ, ಅವ್ರು ಮಾಡ್ತಾ ಇರ್ತಾರೆ, ಮಾಡಿದರೆ ನೀವು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಅವನದು ಫೋನ್ ಮಾಡಿ ಮತ್ತು ರಾತ್ರಿ ರಿಪ್ಲೈ ಕೊಟ್ಟರೆ ಅವ್ನು ಮತ್ತೆ ಎತ್ಕೊಂಡು ಬಂದು ಸುಮಾರು ಏನಾದರೂ ಮಾಡ್ಬೋದು, ನೀವು ಸುಮ್ಮನೆ ರಿಪ್ಲೈ ಮಾಡಬೇಡಿ ಅಂತ ಡೆರಿಕಿಗೆ ಹೇಳಿದೆ. ಡೆರಿಕಿಗೆ ಹೇಳಾದ ಮೇಲೆ ಏನಾಯಿತು, ಮತ್ತೆ ಪುನಃ ನಾನು 12 ಗಂಟೆ ತನಕ ನಾನು ಬೇರೆ ಬೇರೆ ಮನೆಯಲ್ಲಿ ಟಿ ವಿ ನೋಡ್ತಾ ಸ್ವಲ್ಪ ಕೂತ್ಕೊಂಡಿದ್ದೆ. ಆಮೇಲೆ ಮತ್ತೆ ನೋಡುವಾಗ 1 ಗಂಟೆ 12:48ಕ್ಕೆ ಇವರದ್ದು ಮಿಸ್ ಕಾಲ್ ಉಂಟು, ಯಾರದ್ದು, ಡೆರಿಕ್ ಅವ್ರದ್ದು. 1 ಗಂಟೆ 5 ನಿಮಿಷಕ್ಕೆ ಮುನ್ನ ಅವ್ರದ್ದು ಉಂಟು ಮಿಸ್ ಕಾಲ್, ಐವನ್ ರಿಚರ್ಡ್ ಅವ್ರದ್ದು. ಹಾಗೆ ಇಬ್ಬರು ಮಿಸ್ ಕಾಲನ್ನು ನಾನು ನೋಡಿದ್ದು 2 ಗಂಟೆಗೆ ಎದ್ದಾಗ, 2 ಗಂಟೆದ. ಆಮೇಲೆ ಮತ್ತೆ ನೋಡ್ತೇನೆ 3:16ಕ್ಕೆ ಪುನೊಂದು ಮಿಸ್ ಕಾಲ್ ಉಂಟು ಮುನ್ನ ಅವರ ನಂಬರಿಂದ. ಆವಾಗ ಏನಾಗಿದೆ, ಮುನ್ನ ಅವರಿಗೆ ಅವನು ಶೂಟ್ ಮಾಡಿದ್ದಾನೆ, ಯಾರು ಡೆರಿಕ್ ಅವ್ರು ಮಾಡಿದ್ದಾರೆ ಅಂಥೇಳಿ ನನಗೆ ಅವರ ಸೆಲ್ಲಲ್ಲಿ ಲಲಿತಾ ಮಾಡಿತ್ತು. ಯಾರು ಅಲ್ಲಿ ತನಕ ನಾನು ಏನು ವಿಚಾರ ಅಲ್ಲಿ ಏನಾಗಿದೆ ಅಂತ 3-4 ಗಂಟೆ ತನಕ ನನಗೆ ಗೊತ್ತಿಲ್ಲ. ಇಲ್ಲ ನಾನು ಕಾಲ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಾನು 12 ಗಂಟೆ ಮಲಗಿದವನು, ಮತ್ತೆ ನಾನು ಕಾಲ್ ಮಾಡಲಿಲ್ಲ. ಮಿಸ್ ಕಾಲ್ ಎಲ್ಲ ಇತ್ತು ಅವ್ರದ್ದೆಲ್ಲ. ಕಡೆಗೆ ಮಿಸ್ ಕಾಲ್ ಇದ್ದು 2 ಗಂಟೆ 2 ಗಂಟೆಗೆ ಮಿಸ್ ಕಾಲ್ ಒಂದಾಯಿತು. ಮತ್ತು ಅವರವರು ಬೈದ್ಕೊಂಡದ್ದು ಎಲ್ಲ ಆಡಿಯೋ ರೆಕಾರ್ಡ್ ಇತ್ತು. ಅದೇ ಅವರ ಭಾಷೆಯಲ್ಲಿ, ಕ್ರಿಶ್ಚಿಯನ್ ಭಾಷೆಯಲ್ಲಿ ಆ ರೆಕಾರ್ಡ್ ಇತ್ತು. ಆ ರೆಕಾರ್ಡ್ ಪ್ಲಸ್ ಅವರೊಂದು ವಾಯ್ಸ್ ಮೆಸೇಜ್ ಹಾಕಿದರು, ಅಣ್ಣ ನಾನು ಹೋಗಲಿಲ್ಲ, ನನ್ನನ್ನೇ ಬಾ ಅಂತ ಕರಿತಾ ಇದ್ದಾನೆ ಅವನು, ಅದೇ ಬಾ ಅಂತ ಕರಿತಾ ಇದ್ದಾನೆ ಅಂಥೇಳಿ ಅವನು ನನಗೆ ಮುನ್ನ ಮೆಸೇಜ್ ಮಾಡ್ತಾರೆ, ವಾಯ್ಸ್ ಮೆಸೇಜ್. ಎಷ್ಟು ಗಂಟೆಗೆ? 2 ಗಂಟೆ ರಾತ್ರಿಗೆ. ಅದಾದ ಮೇಲೆ ನನಗೆ ಆ 2 ಗಂಟೆ ರಾತ್ರಿ ಮೆಸೇಜ್ ಏನೂ ನೋಡಲಿಲ್ಲ ನಾನು ನೋಡಿದ್ದು ಮರುದಿನ ಬೆಳಿಗ್ಗೆ ಆಗುವಾಗ ನನಗೆ ಲಲಿತಾ ಕಾಲ್ ಮಾಡ್ತಾಳೆ, ಹೀಗೀಗಾಗಿದೆ, ಡೆರಿಕ್ ಅವರು ಗಂಡನಿಗೆ ಹೀಗೀಗೆ ಫೈರ್ ಮಾಡಿದ್ದಾರೆ ಕಾಲಿಗೆ, ಅವ್ರದ್ದು ರಕ್ತಸ್ರಾವದಲ್ಲಿ ನಾನು ತುಂಬ ಟ್ರೈ ಮಾಡಿದೆ ಆ್ಯಂಬುಲೆನ್ಸಿಗೆ ಇದಕ್ಕೆ, ಮತ್ತು 112 ಕಾಲ್ ಮಾಡಿದಾಗ 112 ಬಂತು. ಯಾರೂ ಇಲ್ಲದ ಹೊತ್ತಲ್ಲಿ ಯಾರೋ ಕೋಳಿ ಟೆಂಪದವನು ಹೆಲ್ಪ್ ಮಾಡಲಿಕ್ಕೆ ಹೋಗಿ ಬಂದರು, ಕರ್ಕೊಂಡು ಅಷ್ಟರೊಳಗೆ ಇವರು ರಕ್ತಸ್ರಾವ ಆಗಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ. ಕೇಳುವಾಗ ಶಾಕ್ ಆಯಿತು ನನಗೆ. ಬೆಳಿಗ್ಗೆ ರಾತ್ರಿ ಇಡೀ ನಾನು ಮಾತಾಡಿದ್ದೇನೆ, ಮತ್ತೆ ಅಪ್ಪ ಯಾಕೆ ಇವರು ಹೋದರು ಅಂಥೇಳಿ ಒಂದು ಇದಾಯಿತು. ನೋಡುವಾಗ ಇವರಿಬ್ಬರೊಳಗೆ ತುಂಬ ಬೈಕೊಂಡು, ನೀನು ಬಾ ಲೊಕೇಶನ್ ಹಾಕ್ತೇನೆ ಹಾಗೀಗ ಅಂತ ಹೇಳಿದೆಲ್ಲ ಮೆಸೇಜನ್ನು ಮರುದಿನ ಬೆಳಿಗ್ಗೆ ನೋಡಿದೆ ನಾನು ಬೆಳಿಗ್ಗೆ. ಆಗ ನೋಡುವಾಗ ಇಲ್ಲ ನೋಡಲಿಕ್ಕೆ ನಾನು ಮೆಸೇಜೇ ನೋಡಲಿಲ್ಲ. ನಾನು ಕರೆಕ್ಟ್ 11 ಗಂಟೆಗೆ ಮಾತ್ರ ಅಟೆಂಡ್ ಮಾಡಿದ್ದು ಫೋನ್. ಅದರ ಮೇಲೆ ಯಾರು ಇಬ್ಬರದ್ದು ಮಿಸ್ ಕಾಲನ್ನು ನೋಡಲಿಲ್ಲ, ನಾನು ಎತ್ತಲಿಲ್ಲ. ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೆ ಬೆಳಿಗ್ಗೆ ನೋಡುವಾಗ ಏನಾಯಿತು, ನಾನು ಮಿಸ್ ಕಾಲ್ ಕೂಡ ನೋಡಲಿಲ್ಲ ಬೆಳಿಗ್ಗೆ ಇವತ್ತು ಮುನ್ನೊಂದು. ಲಲಿತಾ ಅವ್ರು ಕಾಲ್ ಬರುವಾಗಲೇ ಹೀಗೀಗಾಗೆ ಘಟನೆ ನಡೆದಿದೆ ಅಂತೇಳಿ ಅವ್ರು ಹೇಳಿದರು. ಆಮೇಲೆ ನಾನು ಇಲ್ಲಿಂದ ಇಮಿಡಿಯೇಟಾಗಿ ಹೋದಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಾಡಿ ಇತ್ತು. ಆ ಬಾಡಿ ನೋಡಿದ ಮೇಲೆ ಮತ್ತೆಲ್ಲ ಘಟನೆಗಳೆಲ್ಲ ಬೆಳಗ್ಗೆ ಈ ರೀತಿ ಆಗಿದೆ ಅಂತೇಳಿ. ಸಾಯುವ ಉದ್ದೇಶದಲ್ಲಿ ಹೊಡೆದದ್ದು ಅಂತ ನಾನು ಹೇಳಲಿಕ್ಕಾಗೋದು, ಯಾಕಂತ ಹೇಳಿ ಕಾಲಿಗೆ ಹೊಡೆದದ್ದು, ಅಂದರೆ ಇವನು ಹೆದರ್ಕೊಂಡು ಹೋಗಲಿ ಅಂತೇಳಿ. ಆ ಕಾಲಿಗೆ ಹೊಡೆದಂಥ ಗುಂಡು ಸ್ವಲ್ಪ ಮೇಲೆ ಬಂತು,
ಅವರೇನು ಮುಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನಡ್ಕೊಂಡು ಮುಂದೆ ಬಂದರು, ಅವ್ರು ಕಾಲಿಗೆ ಹೊಡೆಯುವಾಗ ಫೈರ್ ಮೇಲೆ ಹೋಯ್ತು ಅಂತ. ಆದರೆ ಹೊಡೆಯೋ ಉದ್ದೇಶ, ಕೊಲ್ಲೋ ಉದ್ದೇಶ ಅವರಿಗೆ ಇರಲಿಲ್ಲ ಅಂತ ಎನಿಸ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅವರು ಕೊಲ್ಲುವವರು ಅಲ್ಲ ನನ್ನ ಪ್ರಕಾರ. ಯಾಕಂದರೆ ಇಬ್ಬರ ವ್ಯವಹಾರದಲ್ಲಿ ಪೂರ ಹಣ ಕೊಟ್ಟಿದ್ದಾರೆ. ಸ್ವಲ್ಪ ಹಣ ಇರಬೇಕಾದ್ರೆ ಆ ಕೊಲ್ಲುವ ಮಟ್ಟಕ್ಕೆ ಯಾರು ಹೋಗಲಿಕ್ಕಿಲ್ಲ ನನ್ನ ಪ್ರಕಾರದಲ್ಲಿ. ಏನೋ ಅವ್ರು ಏನೋ ಮಾಡ್ತಾರೆ ಅಂತ ಅವ್ರದ್ದು ಒಂದು ರಕ್ಷಣೆಗೋಸ್ಕರ ಆ ರೀತಿ ಮಾಡಿರ್ಬೋದು. ಯಾಕಂತ ಹೇಳಿದರೆ ಅವರು ಕೊಲ್ಲೋದಾದರೆ ಬಾಡಿ, ಎದೆ ಅಥವಾ ತಲೆ ಎಲ್ಲಿಗಾದ್ರೂ ಕೊಡ್ಬೋದಿತ್ತು. ಅದರಲ್ಲಿ ರಾತ್ರಿ ಹೊತ್ತಿಗೆ ಕಾಲ್ ಅವ್ರ ಹತ್ರ ಮಾತಾಡಿದರೆ ರಾತ್ರಿ ಹೊತ್ತು ಎಷ್ಟೇ ರಾತ್ರಿ ಅದು ಒಬ್ಬರು ಎತ್ಕೊಂಡು ಹೋಗ್ದು. ಇದೊಂದು ದೊಡ್ಡದವ್ರದ್ದೊಂದು ಹವ್ಯಾಸ ಅಂತ ಹೇಳಿದರೆ ಅವ್ರು ಯಾರಿಗೂ ಕೇರ್ ಮಾಡೋದಿಲ್ಲ. ರಾತ್ರಿ ಹೊತ್ತಾದರೆ ಯಾರು ಇದ್ರೂ ಅಡ್ಡಿಲ್ಲ, ಪರವಾಗಿಲ್ಲ. ಈಗಂತೂ ಇವರಿದ್ದಾರೆ, ಯಾರು ಅವ್ರು ಲಲಿತ್ ಅವರಿದ್ದಾರೆ ಅಂತೇಳಿ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಯಾವ ಹೊತ್ತಲ್ಲಿ ಏನಾದರೂ ಫೋನ್ ಮಾಡಿದಾಗ ಅಥವಾ ಏನೋ ಸಮಸ್ಯೆ ಆದಾಗ ರಾತ್ರಿ ಹೊತ್ತಿಗೆ ಬೈಕಲ್ಲಿ ಏನೋ ಹಿಡ್ಕೊಂಡು ಬರ್ತಾರೆ. ಬೈಕ್ ಆದ್ರೆ ಬೈಕ್, ಕಾರ್ ಆದ್ರೆ ಕಾರ್, ಈ ರೀತಿಯ ಸ್ವಭಾವದವರು ಅವರು. ಯಾಕಂದರೆ ಹಾಗಾಗಿ ಜನ ಅವ್ರು ನೋಡಿದ್ದು ಹೆದರ್ತಿದ್ರು, ಏನಾದ್ರು ಮಾಡ್ತಾನೆ ಅಂತೇಳಿ. ಆದರೆ ಕೇಳೋದೇ ಇಲ್ಲ, ಯಾರ ಮಾತು ಕೇಳೋದಿಲ್ಲ. ಜೆರಿಕ್ ಅವರ ಮೇಲೆ ಬೇರೆ ಏನಾದರೂ ಕೇಸ್ ಇದೆಯಾ? ಅವರು ರೌಡಿ ಶೀಟರ್ ಏನು? ಅವ್ರದ್ದು ಈ ಹಿಂದೆ ರೌಡಿ ಶೀಟರ್ ಆಗಿದ್ದರು. ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಗಲಾಟೆಯಲ್ಲೆಲ್ಲ. ಈಗ BNS ಆ್ಯಕ್ಟಲ್ಲಿ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಒಂದು 2-3 ಕೇಸ್ ಇದ್ದರೂ ಕೂಡ ರೌಡಿ ಶೀಟರ್ ಆಗ್ತಾರೆ. ಇವನ್ ಅವರು ಈಗ ಯಾವುದೇ ಗಲಾಟೆ ಗೌಜಿಗೆ ಹೋಗದೆ ಅವರ ಲಲಿತಾ ಅವ್ರ ಜೊತೆ ಈ ಮನೆಯಲ್ಲಿ ಬಂದು 1 ವರ್ಷ ಆಯಿತು. ಇದರ ಹಿಂದೆ ಉಪ್ಪಿನಕೋಟೆಯಲ್ಲಿದ್ದರು. ಅದರಿಂದ ಮುಂಚೆ ಇನ್ನೂ ಒಂದು ಬಾಡಿಗೆ ಮನೆಯಲ್ಲಿದ್ದು, ಅಲ್ಲೆಲ್ಲ ಯಾವುದೇ ಘಟನೆಗಳು ಇಂಥದ್ದೇನು ನಡೀಲಿಲ್ಲ. ಪಿಟ್ಟಿ ನಾಗೇಶ್ ಅವರು ಮರ್ಡರ್ ಆಗಿ ಒಂದು 10 ವರ್ಷ ಆಯಿತು. ಅದನ್ನು ಪಿಟ್ಟಿ ನಾಗೇಶ್ ಮರ್ಡರ್ ಕೇಸಲ್ಲಿ ಇವರು ಇದ್ದ ಮೇಲೆ ಜೈಲಿಂದ ಕೇಸೆಲ್ಲ ಮುಗಿದು ಜೈಲಿಂದ ಹೊರಗೆ ಬಂದ ಮೇಲೆ ಅವ್ರ ಪಾಟಿಗೆ ಅವರು ಹೊಯ್ಗೆ ಕೆಲಸನ ಇನ್ಯಾವುದೋ ಒಂದು ಮಾಡಿಕೊಂಡು, ಈಗ ನಮ್ಮದು ಹೊಯ್ಗೆ ಲೈಸೆನ್ಸ್ ಇದೆ, ನಾವು CR ದಡ್ಡಿಯಲ್ಲಿ ನಮಗೆ ಕೂಡ ಹೊಯ್ಗೆ ಲೈಸೆನ್ಸ್ ಇದೆ ಅಂತ, ಬೇರೆಯವ್ರದ್ದು ಯಾರು ಲೈಸೆನ್ಸ್ ಇದ್ದರೆ ಅವ್ರ ಜೊತೆ ಕೆಲಸ ಮಾಡಿ ಅಂತೇಳಿ ನಾನು ಇವರನ್ನು ಕರ್ಕೊಂಡು ಹೋಗ್ತೇನೆ, ಮಾಡ್ತೇನೆ. ಮತ್ತು ಇವರು ಟಿಪ್ಪರ್ 2-3 ಸಲ ಟಿಪ್ಪರ್ ಹಾಕಿದ್ದಾರೆ. ಟಿಪ್ಪರ್ ವೆಹಿಕಲ್ ಕೂಡ ಇದೆ ಇವ್ರ ಹತ್ರ. ಹಾಗೆ ಟಿಪ್ಪರ್ ಹಾಕ್ಕೊಂಡು ಈ ವರ್ಷ ಕೂಡ ನಾನು ಒಬ್ಬರಿಗೆ 4 ಲಕ್ಷ ರೂಪಾಯಿ ಹಣ ಕೊಟ್ಟು ಟಿಪ್ಪರ್ ಮಾಡ್ಕೊಂಡು ಹೋಗ್ತೇನೆ ಅಂತ ನನ್ನ ಹತ್ರ ಮೊನ್ನೆ ಹೇಳಿದರು. ನನಗೆ ಎಲ್ಲಾದರೂ ಧಕ್ಕೆ ಇದ್ದರೆ ಮಾಡಿಕೊಡಿ ಅಂತೇಳಿ. ಮೊನ್ನ ಕೂಡ ರೌಡಿ ಶೀಟ್ರಿ. ಹೌದು, ಬೇರೆ ಯಾವುದು ಅಂಥದ್ದೇನು ಕೇಸ್ ಬೇರೆ ಮರ್ಡರ್ ಮಾಡಿದಾಗಿಲ್ಲ. ಅಂದರೆ ಇದೆ ಅವ್ರದ್ದೇ ಒಂದು ಪಿಟ್ಟಿ ನಾಗೇಶ್ ಅವ್ರದ್ದೇ ಮರ್ಡರ್ ಕೇಸಲ್ಲಿ ಇವರು ಕೂಡ ಒಬ್ಬರು ಆರೋಪಿ. ನಾನು ನೋಡಿದ ಪ್ರಕಾರದಲ್ಲಿ ಅವರಿಗೆ ಹೆಂಡತಿ 2 ಇದ್ದಾರೆ. ಮೊದಲನೇ ಅವರು ಅಲ್ಲಿ ಹೆಬ್ರಿಯಲ್ಲಿ ಇರೋದು. ಹೆಬ್ರಿಯಲ್ಲಿಂದ ಅವರು ಬಾಂಬೆಯಲ್ಲಿ. ಹೆಚ್ಚಿಗೆ ಜಾಸ್ತಿ ಅವರು ಇವರೊಟ್ಟಿಗೆ ಇರುವುದಿಲ್ಲ. ಅವರು ಬಾಂಬೆ ಹೀಗೆ ಮನೆ ಕೆಲಸಕ್ಕೇನು ಕರೀತಾರೆ, ಹೋಗ್ತಾರೆ ಅವರು. ಅದೇನು ಜಾಸ್ತಿ ಇದ್ದದ್ದು ಲಲಿತಾ ಅವ್ರ ಜೊತೆ. ಲಲಿತಾ ಅಂದರೆ ಈಗ ಏನು ಈ ಇನ್ಸಿಡೆಂಟ್ ಆದಾಗ ಅವ್ರ ಜೊತೆ ಇದ್ದರು. ಲಲಿತಾ ಅನ್ನೋರು ಅವ್ರ ಜೊತೆ ಇರ್ತಿದ್ರು. ಅವ್ರ ಹತ್ರ ಯಾವತ್ತೂ ಹೇಳ್ತಿದ್ರು, ನಾನೆಲ್ಲ ಬಿಡಬೇಕು, ನಾನು ಹೀಗಿರಬೇಕು, ಹೀಗಾಗಬೇಕು ಅಂತ ತುಂಬ ಆಸೆ ಆಕಾಂಕ್ಷೆ ಇಟ್ಕೊಂಡು ಒಂದು ಜೀವನ ಮಾಡಬೇಕು ಅಂತಿದ್ರು. ರಾತ್ರಿ ಹೊತ್ತಲ್ಲಿ ಯಾವತ್ತು ಅವ್ರ ಹತ್ರ ಯಾವುದೇ ವಿಚಾರ ಇದ್ದರು ನನ್ನ ಒಂದು ಅಂತಂದರೆ, ನಾನು ರಾತ್ರಿ ಹೊತ್ತಿಗೆ ನಾನು ಆ ಉದ್ದೇಶದಲ್ಲಿ ಮಿಸ್ ಕಾಲ್ ನೋಡಿ ಎತ್ತಲಿಲ್ಲ. ರಾತ್ರಿ ಹೊತ್ತಿಗೆ ಅವರು ತುಂಬ ಕುಡ್ದಿರ್ತಾರೆ. ಮಾತಾಡ್ಲಿಕ್ಕೆ ಹೋದ್ರೆ ಏನೇನೋ ಅದಕ್ಕೆ ರಾತ್ರಿ ಹೊತ್ತಲ್ಲಿ ಯಾರೂ ಹೆಚ್ಚಾಗಿ ಅವ್ರ ಹತ್ರ ಫೋನು ಅಟೆಂಡ್ ಮಾಡಲ್ಲ, ಮಾತಾಡಲ್ಲ. ಹಾಂ, ರಾತ್ರಿಗೆ ಇಬ್ಬರು ಮೋಸ್ಟ್ಲಿ ಕುಡ್ದಿರ್ಬೇಕು. ಇವರಂತೂ ಕುಡ್ದಿದ್ದಾರೆ, ಅವರು ಕೂಡ ಕುಡ್ದಿರ್ಬೋದು. ಆದರೆ ಇವರಿಬ್ಬರ ಒಂದು ಗಲಾಟೆ ಏನಿದೆ ಅದರಲ್ಲಿ ಯಾರಾದರೂ ಒಬ್ಬರು ಸೈಲೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಈ ಘಟನೆ ಆಗ್ತಿಲ್ಲ ಇತ್ತು ಅಂತ ನನ್ನ ಯಾರಾದರೂ ಈಗ ಡೆರಿಕ್ ಅವರು ಅಥವಾ ಅವರು ಒಂದು ಸೈಲೆಂಟ್ ಮಾಡಿಟ್ಟಿದ್ರೆ ಇವರು ನೋಡಿ ಆ ಫ್ಲ್ಯಾಟ್ ಒಳಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಇರುವಂಥ ಫ್ಲ್ಯಾಟ್ ಅಲ್ಲೇ ಸ್ವಲ್ಪ ಮುಂದೆ. ಒಬ್ಬ ಕತ್ತಿಯ ಚೂರಿ ಅಥವಾ ಪಿಸ್ತೂಲ್ ಹಿಡ್ಕೊಂಡು ಬಂದರೂ ಫ್ಲ್ಯಾಟ್ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಾದರೂ ಒಂದು ಸೈಲೆಂಟ್ ಮಾಡಿ ಮನೆಯಲ್ಲಿದ್ದರೆ, ಅವ್ರು ಹೊರಗೆ ಬರೆದಿದ್ದರೆ ಅವ್ನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಿದ್ದ ವಾಪಸ್. ಚರ್ಚ್ ಪಕ್ಕ ಇರುವಂಥ ಫ್ಲ್ಯಾಟ್ ಅದು? ಹೌದು, ಅದು ಯಾವುದೋ ಫ್ಲ್ಯಾಟಲ್ಲಿ ಇದ್ದಾರೆ, ಚರ್ಚ್ ಹತ್ರ ಪಕ್ಕದಲ್ಲಿರುವಂಥ ಫ್ಲ್ಯಾಟ್ ಅದು. ಅದೇ ಏನು ಫ್ಲ್ಯಾಟ್ ಹೆಸರು ಗೊತ್ತಿಲ್ಲ ನನಗೆ. ಆ ಚರ್ಚಿಂದ ಸ್ವಲ್ಪ ಮುಂದೆ ಒಂದು 100 ಮೀಟರ್ ಮುಂದೆ. ಲಲಿತಾ ಅವಳು ಅನಾಥೆ ಆದಳು. ಅವಳಿಗೆ ಯಾರಿದ್ದಾರೆ? ಯಾರೀಗ ಕ್ಯಾನ್ಸರಿಗೆ ಯಾರು ಔಷಧಿ ಕೊಡೋರು ಯಾರಿದ್ದಾರೆ? ಅವಳು ಯಾರ ಹತ್ರ ಹೋಗಲಿ? ಈ ಪರಿಸ್ಥಿತಿಯಲ್ಲಿ ಅವಳನ್ನು ಅವರ ಮನೆಯವರು ಬಿಡಿ ಯಾರೂ ಕೂಡ ಹತ್ತಿರ ತಗೊಳ್ಳು.